ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಮಕ್ಕಳು ಹೆಂಗೆ ರಾಷ್ಟ್ರೋತ್ಥಾನ ನೋಡ್ತಿದ್ದಾರೆ, ಕನ್ವೆ ಆಗತ್ತಾ, ಮೊಬೈಲ್ ಆಗತ್ತಾ, ವೈಡ್ ಆಗತ್ತಾ, ಗೂಗ್ಲಿ ಆಗತ್ತಾ, ಏನೂ ಗೊತ್ತಿಲ್ಲ ನನಗೆ. ನೀವು ಪ್ರಿನ್ಸಿಪಲ್ ಕ್ಯಾಬಿನ್ ಅಲ್ಲಿ ಲಾಕ್ ಆಗಿದ್ರಲ್ಲ, ಅವಾಗ ಏನ್ ಅನ್ನಿಸ್ತು ಸರ್ ನಿಮ್ಗೆ? ನಾನು ಬಿಗ್ ಕ್ಯಾನ್ವಾಸ್ ಫಸ್ಟ್ ಅಲ್ಲಿ ಹೇಳಿದ್ದೆ ನಿಮ್ಗೆ ರಾಷ್ಟ್ರೋತ್ಥಾನ ಹೇಗಿದೆ ಏನು. ಬಿಗ್ ಕ್ಯಾನ್ವಾಸ್ ಅನ್ನ ಪ್ರತಿ ಪಾಡ್ಕಾಸ್ಟಿನ ಒಂದು ಟೀಮಿಗೂ ಸ್ಪ್ಲಿಟ್ ಮಾಡಿ ಹೇಳುವ ಜವಾಬ್ದಾರಿ ನನಗೆ ಬಂದ ಸಂಸ್ಥೆ ಒಳಗಿಂದ ನಾನು ರೆಪ್ರೆಸೆಂಟ್ ಮಾಡ್ತಾ ಇದ್ದೆ. ಇಂಟ್ರೊಡಕ್ಷನ್ ಮತ್ತೆ ಗೆಸ್ಟ್ ಇಂಟ್ರೊಡಕ್ಷನ್, ಪಾಡ್ಕಾಸ್ಟ್ ಇಂಟ್ರೊಡಕ್ಷನ್, ಕನ್ಕ್ಲೂಷನ್, ಈ 3 ವಿಷಯಕ್ಕೆ ChatGPT ಯೂಸ್ ಮಾಡಿದ್ವಿ. ಬಟ್ ಕ್ವಶನ್ಸ್ ಎಲ್ಲ ನಾವೇ ಅಂದ್ರೆ ನಾವೇ ಅಂದ್ರೆ ನಾವು ಫಾರ್ಮೇಶನ್ ಮಾಡ್ಬಿಟ್ಟಿದ್ವಿ ಕ್ವಶನ್ಸ್ ಎಲ್ಲ ಬರ್ಕೊಂಡು. ನಾನು ಆಕ್ಚುಲಿ ಗಸಗಸೆ ಪಾಯಸ ಫಸ್ಟ್ ದಿವಸ ರಾತ್ರಿಗೆ ಅಂತ ಕೇಳಿ, ಹೌದು ರಾತ್ರಿ ಕುಡಿಲಿ ನಿದ್ದೆ ಬರ್ಲಿ. ಆಮೇಲೆ ತಪಸ್ನವ್ರು ನಮ್ಗೆ ಆಫರ್ ಮಾಡಿದ್ರು, ಡೈರೆಕ್ಟ್ ಆಗಿ ಡೈರಿ ನೋಡೋಣ, ಫಸ್ಟ್ ಮಕ್ಕಳ ಜೊತೆ ಆಗಲಿ. ನಾನು ಡೈರಿಯಿಂದ ಮಕ್ಕಳ ಇಂಟ್ರಾಕ್ಷನ್ ಅನ್ಕೊಂಡಿದ್ದೆ, ಅವ್ರ ಮಕ್ಕಳ ಇಂಟ್ರಾಕ್ಷನ್ ಇಂದ ಡೈರಿ ಕೊಟ್ಟು. ಮ್ಯಾಮ್ ಬಂದಾಗ he was explaining about vocal, non vocal. ಪೇರೆಂಟ್ಸ್ ಕೇಳೋದು ಯಾರನ್ನ? ಮ್ಯಾನೇಜ್ಮೆಂಟ್ ಅಂತ ಕೇಳ್ತಾರೆ, ಮ್ಯಾನೇಜ್ಮೆಂಟ್ ಟೀಚರ್ಸ್ ಅಂತ ಕೇಳ್ತಾರೆ. ಉತ್ತರ ಹೇಳ್ಬೇಕಲ್ಲ, ಅವ್ರ ಭಯ ಅವ್ರಿಗೆ ಇರುತ್ತೆ. ಬರಕ್ಕಿಂತ ಮುಂಚೆ ಇಷ್ಟು ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಬಿಕಾಸ್ ನಮ್ಗೆಲ್ಲ ಆಯ್ತು, ಪಾಡ್ಕಾಸ್ಟ್ ಸ್ಮೂತ್ ಆಗಿ ರನ್ ಆಯ್ತು, ನಮ್ಗೆ ಹೊಸ ಮಾಸ್ ಕಮ್ಯುನಿಕೇಶನ್ ಅನ್ನೋ ಅದೊಂದು ಫೀಲ್ಡ್ ಬಗ್ಗೆ ತಿಳಿತು. ಸರ್ ಇವಾಗ ನಾವು 16 ಜನ ಸ್ಟೂಡೆಂಟ್ಸ್ ಇದ್ವಲ್ಲ ಸರ್, ಅದ್ರಲ್ಲಿ ನಿಮಗೆ ತುಂಬಾ ಲೈಕ್ ತಲಹಟ್ಟೆ ಅಂತ ಅನ್ಸಿದವ್ರು ಯಾರು? ಅಷ್ಟೇನು ಅನಿಸ್ಲಿಲ್ಲ. ಸ್ವಲ್ಪ ಹೇಳಬೇಕು ಅಂದ್ರೆ ನೀನೇ ಅಂತ ಹೇಳ್ಬಹುದು. ತಲೆಹರಟೆ ಅಲ್ಲ, ತುಂಬಾ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಇದು ನೀವು ಖುಷಿ ಪಡ್ಬೇಕಾದ ವಿಷಯ. ನಮ್ಮ ಇಡೀ ರಾಷ್ಟ್ರೋತ್ಥಾನ ಪರಿವಾರದ ಅಧ್ಯಕ್ಷರು ಒಳ್ಳೆ ಅಪ್ರಿಸಿಯೇಷನ್ ಕೊಟ್ಟಿದ್ದಾರೆ. ರಾಷ್ಟ್ರೋತ್ಥಾನಕ್ಕೆ ಈ ವರ್ಷ 60ರ ಸೇವಾ ಸಂಭ್ರಮ ಅಂತ, ಬರೀ 60ರ ಸೆಲೆಬ್ರೇಷನ್ ಅಲ್ಲ, ಸೇವೆ ಅನ್ನೋ ವಿಷಯದ ಸೆಲೆಬ್ರೇಷನ್ ಅಂತ ಒಂದು 4-5 ಎಲಿಮೆಂಟ್ ಜೋಡಿಸ್ಕೊಂಡಿದ್ದೀವಿ ನಾವು. ಗೊತ್ತಿದೆ ನಿಮ್ಗೆ, ನಿಮ್ಮ ಶಾಲೆಗಳಲ್ಲೆಲ್ಲ, ನಿಮ್ಮ ಮನೆಗಳಿಗೆಲ್ಲ ಟೀಚರ್ಸ್ ವಿಸಿಟ್ ಮಾಡುವಂಥದ್ದು, ಅಥವಾ ನಮ್ಮ 10 ವರ್ಷ ಆದ ಎಂಪ್ಲಾಯೀಸಿಗೆ ಪುಣ್ಯಕ್ಷೇತ್ರ ದರ್ಶನ ಅಂತ ಟೂರು, ಮತ್ತು ಬರೋ ವರ್ಷ ಫೆಬ್ರವರಿಯಲ್ಲಿ ಎಲ್ಲ ಉದ್ಯೋಗಿ ಕಾರ್ಯಕರ್ತರ ಸಮಾವೇಶ, ಇದೆಲ್ಲ ಸ್ವಲ್ಪ ದೊಡ್ಡವ್ರ ಲೆವೆಲಲ್ಲಿ ನಡೀತಾ ಇದೆ. ಮಧ್ಯದೆಲ್ಲ ಒಂದು ಆಲೋಚನೆ ಏನು ಅಂದರೆ, ದೊಡ್ಡವ್ರ ಲೆವೆಲೆಲ್ಲ ಆಯಿತು, ಭಯಂಕರ ಆಯಿತು, ನಾಳೆ ಮಕ್ಕಳು ಬರೋರು ಮುಂದೆ, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಮಕ್ಕಳು ಹೆಂಗೆ ರಾಷ್ಟ್ರೋತ್ಥಾನ ನೋಡ್ತಿದ್ದಾರೆ ಅಂತ ಭಾಳ ಒಂದು ಕುತೂಹಲನೇ ಇದೆ ನಮಗೆ. ಹೇಗೆ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ, ಹೇಗೆ ನೋಡ್ತಾ ಇದ್ದಾರೆ, ನಾಳೆ ಏನು ಕನಸಿದೆ ಅಂತ. ಆ ನಿಟ್ಟಿನಲ್ಲಿ ನಾವು ಒಂದು ಪಾಡ್ಕಾಸ್ಟ್ ಅಂತೆಲ್ಲ ಯೋಚನೆ ಮಾಡಿದ್ವಿ. ಯೋಚನೆ ಮಾಡುವಾಗ ಒಂದು ಭಯನೇ ಇತ್ತು ನಮಗೆ. ಕನ್ವೆ ಆಗತ್ತಾ, ಮೊಬೈಲ್ ಆಗತ್ತಾ, ವೈಡ್ ಆಗತ್ತಾ, ಗೂಗ್ಲಿ ಆಗತ್ತಾ, ಏನೂ ಗೊತ್ತಿಲ್ಲ ನಮಗೆ. ಸ್ಟಿಲ್ ಒಂದು ಪ್ರಯತ್ನ ಮಾಡಬೇಕು, ಸಾಹಸವೇ ಸರಿ ಮಾಡಬೇಕು ಅಂತ. ಸರಿ, ನಿಮ್ಮದು ಆನ್ಲೈನ್ ಮೀಟಿಂಗಲ್ಲೆಲ್ಲ ಸೇರಿಸಿದ್ವಿ, ಎಲ್ಲ ಮಾಡಿದ್ವಿ. ನಿಮ್ಮ ಪಾರ್ಟಿಸಿಪೇಷನ್ ಒಂದು ಲೆವೆಲ್ಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಆದರೆ ಒಂದು ಡೌಟ್ ಇತ್ತು ನಮಗೆ. ಎಲ್ಲ ಆರ್ಗನೈಸ್ ಆಗಿ ಬೆಂಗಳೂರಿಂದ ಹಿಡಿದು ಕಲಬುರ್ಗಿ, ಆ ಕಡೆ ಉಡುಪಿ ಎಲ್ಲ ಸೇರಿ ಬರ್ತಾರಾ ಇಷ್ಟೆಲ್ಲ ಆಗಿ, ಅಥವಾ ಕೊನೆ ಟೈಮಲ್ಲಿ ನಮ್ದೊಂದು ಪ್ರಾಬ್ಲಮ್ ಇದೆ, ಆಗಲ್ಲ ಬರಲ್ಲ ಹಿಂಗೆ ಹೇಳ್ತಾರಾ ಅಂತ ಒಂದು ಡೌಟ್ ಇತ್ತು. ಆದರೆ ಫೈನಲಿ ಎಕ್ಸಿಕ್ಯೂಟ್ ಆಗುವಾಗ ಬಂದ್ರಿ, ನೀವೆಲ್ಲ ಬಂದ್ರಿ, ಖುಷಿ ಆಯಿತು. ನನಗೆ ವೈಯಕ್ತಿಕವಾಗಿ ಒಂದು ಸಣ್ಣ ಡೌಟ್ ಇತ್ತು, ಫಸ್ಟ್ ಡೇ ವರ್ಕ್ಶಾಪ್ ಹೇಗಾಗುತ್ತೆ ಅಂತ. ನಾವು ರಾಷ್ಟ್ರೋತ್ಥಾನ ಹೀಗಿದೆ ಹಾಗಿದೆ, ದೊಡ್ಡ ಕ್ಯಾನ್ವಾಸು ಬ್ಲಾ ಸುಮಾರೆಲ್ಲ ಹೇಳ್ತೀವಿ. ಸ್ವಲ್ಪ ಹೊತ್ತು ಕೇಳ್ಬೋದು, ಆಮೇಲೆ ಬೋರ್ ಆಗ್ಬೋದು. ಬೋರ್ ಆದರೆ ಏನು ಮಾಡ್ತಾರೆ ಇವರು ಅಂತ ಒಂದು ಕ್ವಶನ್. ಸರಿ, ಅದೆಲ್ಲ ಆಯಿತು. ವರ್ಕ್ಶಾಪ್ ಓಪನ್ ಆಯಿತು. ಓಪನ್ ಆದಾಗ ಆಟಾಡ್ಸೋಕ್ಕೆ ಶುರು ಮಾಡಿದ್ರು, ಮೈ ಚಳಿ ಬಿಡಲಿಕ್ಕೆ ಆಟಾಡ್ಸೋಕ್ಕೆ ಶುರು ಮಾಡಿದಾಗ ನನಗೆ ಭಾಳ ಖುಷಿ ಆಯ್ತು ನೋಡಿ. ಆಟಾಡಿಸ್ತಾ ಇದ್ದಾರೆ, ಪರವಾಗಿಲ್ಲ, ಎಂಗೇಜ್ಡ್ ಅಂತೇಳಿ. ಆಟ ಹೇಗೆ ಶುರು ಆಯಿತು ಸರ್? ಫಸ್ಟ್ ಬಂದು ನೀವು ನಂಬರ್ಸ್ ಹೇಳಬೇಕು ಅಂತ ಹೇಳಿದ್ರು, ಅಂದರೆ ಯಾರು ನಂಬರ್ ರಿಪೀಟ್ ಆಗಬಾರ್ದು, ಒಮ್ಮೆ ಹೇಳಬಾರ್ದು ಅಂತ. 1 to 16 ಇದ್ವಿ, 16 ನಂಬರ್ಸ್ ಹೇಳಬೇಕಿತ್ತು. ಬಟ್ ಯಾರು ಅಟ್ ದ ಸೇಮ್ ಟೈಮ್ 1 ಅಂತ ಹೇಳಬಾರ್ದು, 2 ಅಂತ ಹೇಳ್ಬಾರ್ದು. ಹೇಳಿದ್ರೆ ಮತ್ತೆ ರೀಸ್ಟಾರ್ಟ್ ಮಾಡಬೇಕಿತ್ತು. ಇನ್ನೊಂದು ಬಾಯಿದು ಒಂದು ಎಕ್ಸಸೈಸ್ ಮಾಡಿಸಿದ್ರು, ಬಾಯಿ ಹೀಗೆ ಒತ್ತಿ ಹಿಡಿದು ಹೇಳೋದು ಅಥವಾ ಬಾಯಿ ಬಿಟ್ಟು ಹೇಳೋದು. ನಾವು ಇಂಟರ್ನಲ್ಲಿ ಮಾಡಿದ್ವಿ. ನಿಮ್ಮ ಶಾಲೆಯಲ್ಲಿ ನಿಮ್ಮ ಮಕ್ಕಳು ಅದನ್ನೆಲ್ಲ ನೋಡಬೇಕು. ಅಂದರೆ ಟೀಚರ್ಸ್ ಎಲ್ಲ ಮಾತಾಡ್ಕೊತಿದ್ರು. ಆಮೇಲೆ ನಮ್ಮ ಶಾಲೆಯಲ್ಲಿ ಲ್ಯಾಂಗ್ವೇಜ್ ಅಂತ ಕಲಿಸುವಾಗ ಈ ಎಲಿಮೆಂಟು ತರ್ಬೋದಾ, ಒಂದು ಡೆಮೋ ಕೊಡ್ಬೋದಾ, ನೀವು ಹೇಗೆ ಮಾಡಿದೆ ಅದನ್ನ ಅಂತ? ಓಕೆ ಗುರು. ಸೊ ಫಸ್ಟ್ ಏನಂದ್ರೆ ಬಾಯಿನ ಮಾಡಿ ತೋರಿಸು, ಹೇಳೋದು ಬೇಡ, ಮಾಡಿ ತೋರಿಸು. ಈ ರೀಜನ್ ಅಲ್ಲಿ ಈ ತರ ಇಟ್ಕೊಂಡಾಗ ಏನ್ ಹೇಳ್ಸಿದ್ರು ಅಂದ್ರೆ ಏನಾನ ಸೆಂಟೆನ್ಸ್ ನಾರ್ಮಲ್ ಏನಾದ್ರು ಹೇಳು, ಗಟ್ಟಿ. ಸೊ ಈ ತರ ಹೇಳ್ತಾ ಇದೀವಿ ಅಂದ್ರೆ ನಿಮ್ಗೆ ಏನು ಅರ್ಥ ಆಗ್ತಾ ಇಲ್ಲ ಅಂದ್ರೆ, ಮತ್ತೆ ನೋವು ಬರಲಿಲ್ಲ ಅಂದ್ರೆ ನೀವು ಅದನ್ನ ಕರೆಕ್ಟ್ ಆಗಿ ಮಾಡ್ತಾ ಇದ್ದೀರಾ ಅಂತ. ಈ ತರ 1-2 ನಿಮಿಷ ಮಾಡಿದ್ರೆ ನಿಮ್ಗೆ ಅದು ವಾಯ್ಸ್ ಅಲ್ಲಿ ಸ್ಪಷ್ಟತೆ ಬರುತ್ತೆ. ಸೊ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸ್ಪಷ್ಟತೆ ಬಂದಾಗ ಹೇಳು, ಅದೇ ವಾಕ್ಯ ಹೇಳು. ಓಕೆ, ಅದೇ ವಾಕ್ಯ. ಬಾಯ್ ಬಿಟ್ಟು ಹೇಳಿ.
ನಮಸ್ತೆ, ನನ್ನ ಹೆಸರು ಅದ್ವಿಕಾ. ನಾನು 9ನೇ ತರಗತಿಯ ಎ ವಿಭಾಗದ ವಿದ್ಯಾರ್ಥಿನಿ. ನನ್ನ ಶಾಲೆ ರಾಷ್ಟ್ರೋತ್ಥಾನ ತನಿಸ್ ಅಂತ. ಈ ತರ ಒಂದು ಪ್ಲೇಫುಲ್ ಆಗಿ ಶುರು ಆಯ್ತು. ಅವಾಗ ನಂಗೆ ಖುಷಿ ಆಯ್ತು, ಒಂದು ಮಕ್ಕಳು ಎಂಗೇಜ್ಡ್ ಆಗಿದ್ದಾರೆ. ನೆಕ್ಸ್ಟ್ ಥಿಯರಿ ಪೋರ್ಷನ್ ಎಲ್ಲ ಶುರು ಆಯ್ತು, ಪಾಡ್ಕಾಸ್ಟ್. ನನಗೆ ಸ್ವಲ್ಪ ನೋಬಾಲ್ ಆಗ್ಲಿಕ್ಕೆ ಶುರು ಆಯ್ತು. ಆಯ್ತಾ, ಇನ್ನು ಮಕ್ಳಿಗೆ ಹೆಂಗೋ ದೇವರಿಗೆ ಗೊತ್ತು, ಇನ್ನೊಂದು ಕ್ಲಾಸ್ ಓಪನ್ ಆಯ್ತಾ ಅನ್ಕೋತಾರ ಅಂತ ಡೌಟ್ ಆಯ್ತು. ಹೇಗೆ ಅಕ್ಸೆಪ್ಟ್ ಮಾಡಿದ್ರಿ ಥಿಯರಿ ಕ್ಲಾಸಸ್? ಇಲ್ಲ ಸರ್, ಆ್ಯಕ್ಚುಲಿ ತುಂಬ ಎನ್ಲೈಟ್ಮೆಂಟ್ ಆಗೇ ಇತ್ತು. ಲೈಕ್ ಬೋರಿಂಗ್ ಅಂತಲೂ ಅನಿಸ್ಲಿಲ್ಲ, ಯಾಕಂದರೆ ಶಿ ವಾಸ್ ಎಕ್ಸ್ಪ್ಲೇನಿಂಗ್. ಸರ್ ಅಂದರೆ ಅವರು ಎಕ್ಸ್ಪ್ಲೇನ್ ಮಾಡಿದ್ರು. ಮ್ಯಾಮ್ ಬಂದಾಗ ಶಿ ವಾಸ್ ಎಕ್ಸ್ಪ್ಲೇನಿಂಗ್ ಅಬೌಟ್ ವೋಕಲ್, ನಾನ್ ವೋಕಲ್, ಹ್ಯಾಂಡ್ ಮೂವ್ಮೆಂಟ್ ಹೆಂಗೆ ಮಾಡಬೇಕು ಆ ಥರ ಎಲ್ಲ. ಸೊ ಮೋಸ್ಟ್ ಪ್ರಾಬ್ಲಿ ಪಾಡ್ಕಾಸ್ಟಲ್ಲಿ ಹಿಂಗೆ ಇರಬೇಕು ಅನ್ನೋದೊಂದು ಇತ್ತು. ಸೊ ಕೇಳಿಸ್ಕೊಂಡ್ವೇನೋ, ಬಟ್ ಇಟ್ ವಾಸ್ ರಿಯಲಿ ನೈಸ್. ಮಧ್ಯಾಹ್ನ ಊಟ ಎಲ್ಲ ಬಂತು, ಹೌದು ಗಸಗಸೆ ಪಾಯಸ ಎಲ್ಲ ಮಾಡಿದ್ದೆ. ನಾನು ಆಕ್ಚುಲಿ ಗಸಗಸೆ ಪಾಯಸ ಫಸ್ಟ್ ದಿವಸ ರಾತ್ರಿಗೆ ಅಂತ ಹೌದು ಕೇಳಿದ್ದೆ. ಹೌದು ರಾತ್ರಿ ಕುಡಿಲಿ, ನಿದ್ದೆ ಬರಲಿ. ನಾನು ಸುಮಾರು ದಿವಸದಿಂದ ಕೇಳಿದ್ದೇನೆ, ಗಸಗಸೆ ಪಾಯಸ ಕುಡಿದ್ರೆ ಒಳ್ಳೆ ನಿದ್ದೆ ಬರುತ್ತೆ. ನಾನು ಪರ್ಸನಲಿ ಎಕ್ಸ್ಪೀರಿಯನ್ಸ್ ಇನ್ನೂ ಮಾಡೋಕ್ಕಾಗಿಲ್ಲ. ಪಾಯಸ ಎಂಜಾಯ್ ಮಾಡ್ತೀನಿ. ಮಧ್ಯಾಹ್ನನೇ ಕೊಟ್ಬಿಟ್ರು. ನಿದ್ದೆ ಬಂತ ಏನಾದ್ರು? ಇಲ್ಲ ಸರ್, ಏನು ಬರಲಿಲ್ಲ. ನಾನು ಹೋಗಿ ಸ್ವಲ್ಪ ನಿದ್ದೆ ಮಾಡಿ ಬಂತೆ. ಓಕೆ, ಪಾಯಸದಿಂದಲ್ಲ, ಜನರಲ್ಲಿ. ಸೊ ಸರ್, ನೀವು ನಮ್ಗೆ ಹೇಳಿದ್ರಿ ಫಸ್ಟ್ ಡೇ ರೊಟೀನ್ ಎಲ್ಲ ಹೇಳ್ಬೇಕಾದ್ರೆ ಗಸಗಸೆ ಪಾಯಸನ ಡೇ 1 ರಾತ್ರಿ ನಾವೆಲ್ಲ ಕುಡ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ ಅಂತ. ಬಟ್ ಅದು ಡೇ 2 ಮಧ್ಯಾಹ್ನ ಬಂತು. ಸೊ ನಮ್ಗೆಲ್ಲ ಅಂದ್ರೆ ಕೆಲವೊಂದು ಡೇ 1 ಮಧ್ಯಾಹ್ನ ಬಂತು. ಹೌದು. ಸೊ ನಮ್ಮ ಮಕ್ಳಿಗೆಲ್ಲ ಆಕ್ಲಿಕ್ಕೆ ಎಲ್ಲ ಬರ್ತಾ ಇತ್ತು. ಸೊ ನಿಮ್ಗೆ ಅದ್ರ ಬಗ್ಗೆ ಗಿಲ್ಟ್ ಇದೆಯಾ? ಈ ತರ ಗಿಲ್ಟ್ ನಿದ್ದೆ ಅನ್ನೋದೊಂದು ಸುಖ, ಅದು ಸುಖ. ಗಿಲ್ಟ್ ಎಲ್ಲ ಇಲ್ಲ. ನಿದ್ದೆ ಬಂದ್ರೆ ಎಂಜಾಯ್ ಮಾಡಿ. ಸರ್, ನಂಗೆ ಇನ್ನೊಂದು ಕ್ವಶನ್. ನೀವು ಪ್ರಿನ್ಸಿಪಲ್ ಕ್ಯಾಬಿನ್ ಅಲ್ಲಿ ಲಾಕ್ ಆಗಿದ್ರಲ್ಲ, ಅವಾಗ ಏನ್ ಅನ್ನಿಸ್ತು ಸರ್ ನಿಮ್ಗೆ? ಆಕ್ಚುಲಿ ಏನಾಗತ್ತೆ ಗೊತ್ತಾ, ಬೆಳಿಗ್ಗೆ ಹೆಚ್ಚು ಕಮ್ಮಿ ನಾನೊಂದು ಮನೆ 6 ಗಂಟೆಗೆ ಬಿಟ್ಟಿದ್ದೇನೆ. ಮನೆ 6 ಗಂಟೆಗೆ ಬಿಟ್ಟು ಕ್ಯಾಂಪಸ್ಸಿಗೆ ರೀಚ್ ಆಗಿ ಆಲ್ಮೋಸ್ಟ್ ಡೇ ಫುಲ್ಲು ಒಂಥರ ಹೋಗಿದೆ, ಖುಷಿಯಲ್ಲೇ ಹೋಗಿದೆ. ಇಲ್ಲ ನಾ ಹೇಳೋದು, ಮಧ್ಯಾಹ್ನ ನಿದ್ದೆನೂ ಮಾಡಿದ್ದೀನಿ, ಬೇಜಾರ್ ಏನಾಗಿಲ್ಲ. ಅದೆಲ್ಲ ಆಯ್ತು. ರಾತ್ರಿ ಹೆಚ್ಚು ಕಮ್ಮಿ 11 ಗಂಟೆ ಸುಮಾರು ಎಲ್ಲ ನಮ್ಮ ಡಿಸ್ಕಷನ್ನು ಅದು ಇದು ಎಲ್ಲ ಆಯ್ತು. ನಾನು ಇನ್ನೇನು ಮನೆಗೆ ಹೊರಡೋದ್ರಲ್ಲಿದ್ದೆ. ಜಸ್ಟ್ ಸ್ವಲ್ಪ ವಾಶ್ರೂಮ್ಗೆ ಹೋಗಿದ್ದೆ. ಲಾಕ್ ಮಾಡೋರು ಬಂದಿದ್ರು. ಅವಾಗ ಅವ್ರಿಗೆ ಗೊತ್ತಿಲ್ಲ ನಾ ಒಳಗೆ ಹೋಗಿದ್ದೀನಿ. ಯಾರೂ ಇಲ್ಲ, ಲೈಟ್ ಎಲ್ಲ ಬಿಟ್ಟು ಹಂಗೆ ಹೋಗ್ಬಿಟ್ಟಿದ್ದಾರೆ ಅಂತ ಅವ್ರು ಲಾಕ್ ಮಾಡ್ಬಿಟ್ಟಿದ್ದಾರೆ. ಅವ್ರು ಡೋರಲ್ಲಿ ಹಿಂಗೆ ಹೋಗ್ತಿದ್ದಾರೆ, ನಾನು ಕರಿತಾ ಇದ್ದೀನಿ, ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಸರಿ, ಓಕೆ, ಲಾಕ್ ಆಗಿಬಿಟ್ಟೆ ಅಂತ. ಬಾಗಿಲು ಜೋರಾಗಿ ತಟ್ಟಿದೆ. ಯಾರು ಅಕ್ಕಪಕ್ಕ ಇದ್ರು, ಯಾರು ಸದ್ದೇ ಇಲ್ಲ. ಆಮೇಲೆ ಇನ್ಯಾರೋ ಬಂದ್ರಿ, ನೀವೇ ಯಾರೋ ಬಂದ್ರಿ, ನಾನು ಹೇಳಿದೆ. ಆಮೇಲೆ ಸೆಕ್ಯೂರಿಟಿನ ಕರೆದ್ರು, ಹೀಗೆಲ್ಲ ಆಯ್ತು. ಸೆಕ್ಯೂರಿಟಿ ಹತ್ರ ಕೀ ಆಯ್ತಾ. ನಾರ್ಮಲ್ ಆದ್ರೆ ಸ್ವಲ್ಪ ಸಿಟ್ಟು ಬರ್ತಿತ್ತು, ಇಷ್ಟೆಲ್ಲ ಮಾಡಿದವನಿಗೆ ಹೀಗ ಬರ್ತಿತ್ತು. ಆದ್ರೆ ಏನಾಯ್ತು ಅಂದ್ರೆ ಸ್ವಲ್ಪ ಏನೋ ಕೂಲ್ ಆಗಿದ್ದೆ ನಾನು, ಅಂಥದ್ದೇನು ಅನ್ಸಿಲ್ಲ. ಸೆಕ್ಯೂರಿಟಿ ಆ ಕಡೆ ಈ ಕಡೆ ಓಡಾಡ್ತಿದ್ರು, ಕೀ ಇಲ್ಲ ಅವ್ರ ಕೈಯಲ್ಲಿ. ಸೆಕ್ಯೂರಿಟಿಗೆ ಹೇಳಿದೆ, ಇನ್ನೊಂದು 20 ನಿಮಿಷ ನೋಡ್ತೀನಿ, ಯಾವ ಗ್ಲಾಸ್ ಹೊಡೆದ್ರೆ ತುಂಬಾ ಲಾಸ್ ಆಗಲ್ಲ ಅಂತ ತೀರ್ಮಾನ ಮಾಡ್ಬಿಡಿ, ಆ ಗ್ಲಾಸ್ ಹೊಡಿಯೋಣ ಅಂತ. ಫಾರ್ಚುನೇಟ್ಲಿ ಕೀ ಇದ್ದವ್ರು ಬಂದ್ರು ಅಷ್ಟೊತ್ತಿಗೆ. ಪಾಪ ಅವ್ರಿಗೆ ತುಂಬಾ ಗಿಲ್ಟ್ ಕಾಡ್ತು, ಅಂದ್ರೆ ನನ್ನಿಂದ ತೊಂದರೆ ಆಯ್ತಾ ಅಂತ. ಅವ್ರು ಹೈಯರ್ ಅಪ್ಸಿಗೆಲ್ಲ ಕಾಲ್ ಹೋಯ್ತು. ಹೈಯರ್ ಅಪ್ಸ್ ನನಗೆ ಕಾಲ್ ಮಾಡಿದೆ, ಆ ಥರ ಏನೂ ಆಗಿಲ್ಲ, ತೊಂದರೆ ಆಗಿದ್ದು ಹೌದು, ಆದ್ರೆ ನನಗೆ ಇವತ್ತು ಫೀಲ್ ಆಗಿಲ್ಲ. ಫೀಲ್ ಆಗದಿರೋದ್ರೆ ನೀವೇನು ಫೀಲ್ ಮಾಡಬೇಡಿ. ಆಮೇಲೆ ಆರಾಮ ಮನೆ ಹೋದೆ, ಒಳ್ಳೆ ನಿದ್ದೆ ಬಂತು. ಇವತ್ತು ಬಂದೆ ಮತ್ತೆ ಶೂಟಿಗೆ, ಚೆನ್ನಾಗಿಡ್ತು. ಮೋಸ್ಟ್ಲಿ ಗಸಗಸೆ ಪಾಯಸ ಕೊಟ್ಟಿದ್ರೆ ರಾತ್ರಿನೂ ಒಳ್ಳೆ ನಿದ್ದೆ ಬರ್ತಿತ್ತೋ ಗೊತ್ತಿಲ್ಲ. ಓಕೆ, ನೆಕ್ಸ್ಟ್ ನಮಗೆ ಏನು ಅನಿಸ್ತು ಅಂದರೆ, ಒಳಗೆ ಒಂದಷ್ಟು ವರ್ಕೌಟ್ ಮಾಡಿದ್ವಿ ಪಾಡ್ಕಾಸ್ಟಿಗೆ, ನಿಮಗೆಲ್ಲ ಒಂದು ಸ್ವಲ್ಪ ಹೇಳಿದ್ವಿ, ಎಲ್ಲ ಆಯಿತು. ನನಗೊಂದು ಟಾಸ್ಕ್ ಬಂತು. ನಾನು ಬಿಗ್ ಕ್ಯಾನ್ವಾಸ್ ಫಸ್ಟಲ್ಲಿ ಹೇಳಿದ್ದೆ ನಿಮಗೆ, ರಾಷ್ಟ್ರೋತ್ಥಾನದ ಹೇಗಿದೆ ಏನು. ಬಿಗ್ ಕ್ಯಾನ್ವಾಸನ್ನು ಪ್ರತಿ ಪಾಡ್ಕಾಸ್ಟಿನ ಒಂದು ಟೀಮಿಗೂ ಸ್ಪ್ಲಿಟ್ ಮಾಡಿ ಹೇಳುವ ಜವಾಬ್ದಾರಿ ನನಗೆ ಬಂತು. ಯಾಕಂದ್ರೆ ಸಂಸ್ಥೆ ಒಳಗಿಂದ ನಾನು ರೆಪ್ರೆಸೆಂಟ್ ಮಾಡ್ತಾ ಇದ್ದೆ. ನಾನು ಒಂದು 2-3 ಟೀಮ್ ಜೊತೆ ಕೂತ್ಕೊಂಡೆ. ಒಂದೇನಾಯ್ತು, ಕೂತ್ಕೊಳ್ಳುವಾಗ ಇನ್ನೊಂದು 1/2-3 ಗಂಟೆಯಲ್ಲಿ ನಾವು ನಮ್ಮ ಹಾಸ್ಪಿಟಲ್ ಟೂರಿಗೆ ಹೋಗಬೇಕು, ಅದಾದ್ಮೇಲೆ ದೇವಸ್ಥಾನ ತೋರಿಸ್ಬೇಕು. ಇದೆಲ್ಲ ಸ್ವಲ್ಪ ಟೆನ್ಷನಲ್ಲಿ ಇದ್ದೆ ನಾನು. ಟೈಮ್ ಆಗುತ್ತೋ ಇದು, ಬೇಗ ಓಡಬೇಕು, ಒಂದು ದೇವಸ್ಥಾನದ ಬಾಗಿಲು ಹಾಕ್ಬಿಟ್ರೆ ಹೆಂಗೆ, ಹೀಗೆ ಏನೇನಿತ್ತು. ಸರಿ, 1-2 ಟೀಮ್ ಜೊತೆ ಕೂರ್ಲೇಬೇಕು. ನಾಳೆ ಬೆಳಿಗ್ಗೆ ಓಪನ್ ಅಲ್ಲ ಪಾಡ್ಕಾಸ್ಟ್ ವರ್ಕ್ಶಾಪ್ ಆಯ್ತು. ನೆಕ್ಸ್ಟ್ ಕೂತಾಗ ಕನೆಕ್ಟೇ ಆಗಿಲ್ಲ. ಏನಾಯ್ತು ಅಂದ್ರೆ, ನಾನು ಏನು ಹೇಳ್ತಿದ್ದೀನಿ ಇವರಿಗೆ, ಇವ್ರು ಏನು ತಗತ್ತಿದ್ದಾರೆ, ಏನು ರಿಯಾಕ್ಷನ್ ಇಲ್ಲ. ಹಿಂಗಾದ್ರೆ ನಾಳೆ ಕಥೆ ಹೆಂಗೆ ಅಂತ ಬಂದವ್ರ ಮುಂದೆ ತುಂಬಾ ಎಂಬ್ರಾಸ್ಮೆಂಟ್ ಆಗ್ಲಿಕ್ಕಿಲ್ವಲ್ಲ. ಅಟ್ಲೀಸ್ಟ್ ಒಂದು ಲೆವೆಲ್ ಸ್ಟ್ಯಾಂಡರ್ಡ್ ಬರಬೇಕು. ಇಷ್ಟೆಲ್ಲ ಮಾಡಿ ಏನು ಮಾಡೋದು ಅಂತ ಭಾಳ ಚಿಂತೆ ಆಗೋಯ್ತು ನನಗೆ. ಇವತ್ತು ರಾತ್ರಿ ನಿದ್ದೆ ಬರುತ್ತಾ ಅಂತ ಒಂದು ಕ್ವಶನ್ ಆಯ್ತು. 2 ಟೀಮು ಯಾವುದು ಒಂದು ಸರಿಯಾಗಿ ನೆನಪಿಲ್ಲ. ನೀವಿದ್ರ 2 ಟೀಮಲ್ಲೆಲ್ಲಾದ್ರೂ ಮಧ್ಯದಲ್ಲಿ? ಇಲ್ಲ ಅನ್ಸುತ್ತೆ ಸರ್. ಭಯ ಆಗಿದ್ದಂತೂ ಹೌದು. ಆಯ್ತು, ಭಯ ಆಯ್ತು, ಎಲ್ಲ ಹೋಯ್ತು. ಹಾಸ್ಪಿಟಲ್ ಟೂರಿಗೆ ಹೊರಟ್ವಿ. ಹಾಸ್ಪಿಟಲ್ ಟೂರ್ ಎಲ್ಲ ಮಾಡಿದ್ರು. ಮಕ್ಕಳೆಲ್ಲ ಇಂಟ್ರೆಸ್ಟಲ್ಲಿ ಓಡಾಡ್ತಿದ್ರು, ನೋಡಿದ್ವಿ. ಅವರು ಏನೋ ಸುಮಾರೆಲ್ಲ ಹೇಳ್ತಾ ಇದ್ರು. ಆಮೇಲೆ ಫೈನಲಿ ಹಾಸ್ಪಿಟಲ್ನಲ್ಲಿ ಒಂದು ದೇವಸ್ಥಾನ, ಒಂದು ಚಿಕ್ಕ ಗುಡಿ ಇರೋ ಜಾಗ ಇದೆ. ಕಲ್ ಬೆಂಚ್ ಎಲ್ಲ ಹಾಕಿದ್ದಾರೆ. ಮೇಲ್ಗಡೆ ಒಂದು ಫ್ಯಾನ್ ತಿರುಗ್ತಾರೆ. ಏನೋ ಒಂಥರ ಅನ್ಯೂಶುವಲ್ ಗಾಳಿ ಬರೋ ಒಂದು
ಸಿಚುವೇಶನ್. ಆಸ್ಪತ್ರೆಗೆ ನಾನು ಸುಮಾರು ಸರಿ ಹೋಗಿದ್ದೀನಿ, ಆದರೆ ಆ ಫ್ಯಾನ್ ತಿರುಗ್ತಾ ಇದ್ದಾಗ ನಾನು ಕೆಳಗೆ ಇರಲಿಲ್ಲ. ನಾನು ಫಸ್ಟೇ ಬರಬೇಕಿತ್ತು ಅಂದ್ಕೊಂಡೆ. ಮಕ್ಕಳೆಲ್ಲ ನೋಡಿದೆ, ನಾನು ಕಲ್ ಬೆಂಚ್ ಮೇಲೆ ಅವ್ರವರಾಗಿ ಹೋಗಿ ಕೂತ್ಕೊಂಡಿದ್ರು, ಏನೋ ಅವ್ರ ಪಾಡಿಗೆ ಅವರು ಇಬ್ಬಿಬ್ರೆ ಮೂರು ಜನನೇ ನಾವು ಮಾತಾಡ್ಕೊತಾ ಇದ್ರು. ಈ ಎಲಿಮೆಂಟ್ ನೋಡಿದೆ. ನೀವೇನಾದ್ರೂ ಆ ಥರ ಪರ್ಸ್ನಲಿ ನಿಮಗೆ ಖುಷಿಯಾಗಿದ್ದು ಅಥವಾ ಇನ್ಯಾರಿಗೋ ಖುಷಿಯಾಗಿದ್ದು ನೀವು ಅಬ್ಸರ್ವ್ ಮಾಡಿದ್ದು ಈ ಥರ ಇತ್ತ ಹಾಸ್ಪಿಟಲ್ ಟೂರಲ್ಲಿ? ಇಲ್ಲ ಇಲ್ಲ ಅನ್ಸುತ್ತೆ ಸರ್. ಸರ್. ನನಗೆ ಒಂದೆರಡು ಜನ ಸ್ಟೂಡೆಂಟ್ ಹೇಳಿದ್ರು, ಏನು ಅಂದ್ರೆ ಈ ನರ್ಸ್ಗಳ ಬಗ್ಗೆ ಒಂದು ಕೇರ್ ತಗೊಳ್ಳೋ ವಿಷಯ ಇದೆಲ್ಲ, ಅಂದ್ರೆ ನಾವು ಫುಡ್ ಅಕಾಮಿಡೇಷನ್ ಎಲ್ಲ ಫ್ರೀಯಾಗಿ ಕೊಡ್ತೀವಿ, ನಮಗೆ ಇದು ತುಂಬಾ ಟಚ್ ಆಯ್ತು ವಿಷಯ. ಆಮೇಲೆ ಎರಡನೇ ವಿಷಯ ನನಗೆ ಇನ್ನೊಂದ್ಸರಿ ಟಚ್ ಆಗಿದ್ದೇನು ಅಂದ್ರೆ ಈ ICU ಎಮರ್ಜೆನ್ಸಿ ವಾರ್ಡಲ್ಲೆಲ್ಲ ಪೇಷಂಟ್ಸ್ ಇರ್ತಾರಲ್ಲ, ಅವ್ರ ಕೇರ್ ಟೇಕರ್ಸ್ ಎಷ್ಟೇ ದೊಡ್ಡ ಹಾಸ್ಪಿಟ್ಲ್ ಆಗಿದೆ ಅವ್ರಿಗೆ ಒಂದು ಉಳಿಲಿಕ್ಕೆ ವ್ಯವಸ್ಥೆ ಇರೋದಿಲ್ಲ. ಹೌದು, ಫ್ರೀಯಾಗಿ ಕೊಡ್ತೀನಿ. ಹಾ, ಸಂಜೆ ಆಗ್ತಿದ್ದಂಗೆ ರಾತ್ರಿ ಆಗ್ತಿದ್ದಂಗೆ ಆಲ್ಮೋಸ್ಟ್ ಮಧ್ಯರಾತ್ರಿ ಅಷ್ಟೊತ್ತಿಗೆ ಅವ್ರ ನಾಯಿ ತರ ಆಗಿ ಗೇಟಲ್ಲಿ ಹೋಗಿ ಬಿದ್ದಿರ್ತಾರೆ. ಎಷ್ಟೇ ದುಡ್ಡಿದ್ರು ಮನೆಗೆ ಹೋಗೋಕ್ಕೂ ಬಿಡಲ್ಲ ಪುಣ್ಯಾತ್ಮರು. ಇಲ್ಲ ಎಮರ್ಜೆನ್ಸಿ ಕಾಲ್ ಬಂದ್ರೆ ನೀವು ಅಟೆಂಡ್ ಮಾಡ್ಬೇಕಲ್ಲ, ಮನೆಗೆ ಹೋಗ್ಬೇಡಿ, ಇಲ್ಲೇ ಇರಿ, ಒಳಗೂ ಜಾಗ ಕೊಡಲ್ಲ. ಆ ಒಂದು ದರಿದ್ರ ಪರಿಸ್ಥಿತಿಯನ್ನು ನಮ್ಮ ಹಾಸ್ಪಿಟಲ್ ತರಲ್ಲ. ಭಾಳ ಖುಷಿ ಆಯ್ತು. ಕೆಲವು ಮಕ್ಕಳು ಅದನ್ನ ಗುರುತಿಸಿದ್ರು. ನೆಕ್ಸ್ಟ್ ಫುಲ್ ಟೆನ್ಷನ್ ಇದ್ದಿದ್ದೇನು ಅಂದ್ರೆ ದೇವಸ್ಥಾನದ ಭಾಗ ಹತ್ರ ದಡ 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 ಓಡು ಅಂತ. ಅದ್ರ ಮಧ್ಯದಲ್ಲಿ ಒಂದು ಸಣ್ಣ ಹೆಲ್ತ್ ಇಶ್ಯೂ ಎಲ್ಲ ಅಲ್ಲಿ ಬರುತ್ತೆ ಒಬ್ನಿಗೆ, ಅದೆಲ್ಲ ಆಯ್ತು. ಆಮೇಲೆ ಕಳಿಸಿದ್ವಿ. ನಮ್ಮ ಅದೃಷ್ಟ ಹೆಂಗಿತ್ತು ಅಂದ್ರೆ, ಹೆಂಗಿತ್ತು ನಮ್ಮ ಅದೃಷ್ಟ ಹೇಳ್ಬೋದಾ? ದೇವಸ್ಥಾನ ಓಪನ್. ಅಲ್ಲ, ದೇವಸ್ಥಾನ ಓಪನ್ ಇದ್ದಿತ್ತು ಸರಿ, ಬೆಳಗ್ಗೆಯಿಂದ ಓಪನ್ ಇರುತ್ತೆ. ನೀವು ಯಾವ ಜಂಕ್ಷನ್ ಅಲ್ಲಿ ಎಂಟರ್ ಆದ್ರಿ ದೇವಸ್ಥಾನದೊಳಗೆ? ಕೊನೆ ಮಂಗಳಾರತಿ ಗಂಟೆ ಬಾರಿಸ್ತಾ ಇತ್ತು. ಆ ಮಂಗಳಾರತಿ ಮುಗಿದ್ಮೇಲೆ ದೇವಸ್ಥಾನ ಬಾಗಿಲು ಹಾಕೋದು. ಏನ್ ಅನ್ನಿಸ್ತು ಅದ್ರ ಬಗ್ಗೆ? ನಮ್ಮ ಅದೃಷ್ಟ ಹೇಗಿದೆ ಅಂತ ಅನ್ನಿಸ್ತು? ಅಂದ್ರೆ ಸರ್, ಇಡೀ ದಿವಸ ಟಯರ್ಡ್ ಆಗಿದ್ವಿ ಅಲ್ವಾ, ಸೊ ಒಂದು ರಿಫ್ರೆಶ್ಮೆಂಟ್ ತರ ಬೇಕಿತ್ತು. ಸೊ ದೇವಸ್ಥಾನಕ್ಕೆ ಹೋದಾಗ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಲೈಕ್ ಒಂಥರ ರಿಫ್ರೆಶ್ಮೆಂಟು ಆಯ್ತು ನಮ್ಗೆ, ಮತ್ತೆ ಪಾಸಿಟಿವ್ ವೈಬ್ ಸಹ ಬಂತು. ಅಂಡ್ ನಾವು ಹೋಗಿದ್ ಕರೆಕ್ಟ್ ಟೈಮ್ಗೆ ಅವ್ರು ಮಂಗಳಾರತಿ ಮಾಡ್ತಾ ಇದ್ರು. ಸೊ ಅದೊಂದು ನಾವೆಲ್ಲಿ ಹೋಗ್ತೀವೋ ಇಲ್ವೋ ಅಂತ ಅನ್ಕೊಂಡಿದ್ವಿ, ಬಟ್ 8 ಗಂಟೆ ಆಗಿರೋ ತೆಗ್ದು ಅದನ್ನೆಲ್ಲ ನಾವು ನೋಡಿದ್ದು ಚೆನ್ನಾಗಿತ್ತು. ಅಂದ್ರೆ ಮುಂಚೆ ನಾನು ಇಲ್ಲಿ ಕಾಂಪಿಟೇಷನ್ಸ್ಗಂತೆಲ್ಲ ಬರ್ತಿದ್ದೆ, ದೂರದಿಂದ ನೋಡಿದಾಗ ದೇವಸ್ಥಾನ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು, ಹೋಗ್ಬೇಕು ಅಂತಾನು ಇತ್ತು. ಬಟ್ ಒನ್ಸ್ ಹೋದೆ, ಸೊ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು. ಎಲ್ಲೋ ಫೀಲ್ ಮಾಡಿದ್ರ ವಿ ಆರ್ ಫಾರ್ಚುನೇಟ್ ಫೆಲೋಸ್ ಅಂತ ಫೀಲ್ ಮಾಡಿದ್ರ? ಹೌದು ಸರ್. ಕೊನೆ ಗಂಟೆ ಟೈಮಲ್ಲಿ ಹೋದ್ರಿ? ಓಕೆ, ಇದೆಲ್ಲ ಆಯ್ತು. ಆ ದಿವಸ ಮುಗೀತು, ನಿದ್ದೆ ಮಾಡಿದ್ರಿ, ಮಾರನೇ ದಿವಸ ಬಂದ್ರಿ. ಡೌಟ್ ಇತ್ತು ನನಗೆ, ಕನೆಕ್ಟ್ ಆಗ್ತೀವ ಇವರಿಗೆ ಮಕ್ಕಳಿಗೆ. ಮಾರನೇ ದಿವಸ ಓಪನ್ ಆಯ್ತು, ಫಸ್ಟ್ ಬ್ಯಾಚ್ ಎಲ್ಲ ಬಂತು, ಮಾತಾಡಿದಾಗ ಏನು ಗೊತ್ತಿಲ್ಲ, ಮಾರನೇ ದಿವಸ ಇಲ್ಲದೆ ಇರೋದು ದೊಡ್ಡ ಡಿಫ್ರೆನ್ಸ್ ಕಾಣ್ತಾ ಇತ್ತು. ಅವರೇ ತಯಾರಿ ಮಾಡ್ಕೊಂಡ್ ಬಂದಿದ್ರ, ನನ್ನೊಳಗೊಂದು ಕಾನ್ಫಿಡೆನ್ಸ್ ಬಂದಿತ್ತ ಗೊತ್ತಿಲ್ಲ. ಚೆನ್ನಾಗಿ ಹೋಗುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಬರ್ಲಿಕ್ಕೆ ಶುರು ಆಯ್ತು. ಪ್ರಿಪ್ರೇಷನ್ ಮಾಡಿದ್ರು. ಈಗಲೇ ಹೈಸ್ಕೂಲ್ ಮಕ್ಕಳೇ, ನಾನು ಹೇಳಿದೆ, ನಾನು 1.5 ತಿಂಗಳಿಂದ AI ಟೂಲ್ ಜೆಮಿನಿ ಯೂಸ್ ಮಾಡ್ತಾ ಇದ್ದೀನಿ. ಜೆಮಿನಿ ಯೂಸ್ ಮಾಡ್ಲಿಕ್ಕೆ ರೀಸನ್ ಏನು ಅಂದ್ರೆ, ನನ್ನ ಅಣ್ಣ ಹೇಳ್ತಾ ಇದ್ದೆ, ಜೆಮಿನಿಯಲ್ಲಿ ಕನ್ನಡ ವರ್ಷನ್ ಬರುತ್ತಲ್ಲ, ತಪ್ಪು ಕಮ್ಮಿ ಅಂತದ್ರಲ್ಲಿ. ChatGPTಯಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ತಪ್ಪು. ಆದರೆ ಮತ್ತೆ ನಾವೆಲ್ಲ ಗೂಗಲ್ ಪ್ರಾಡಕ್ಟ್ಸ್ ಅಲ್ವಾ ಯೂಸ್ ಮಾಡೋದು, ಅದಕ್ಕೆಲ್ಲ ಆಕ್ಸೆಸ್ ಬೇಕು ಅಂದರೆ ಜೆಮಿನಿನೇ ಇರುತ್ತೆ, ಸರಿ ಇರುತ್ತೆ. ಯೂಸ್ ಮಾಡೋಕ್ಕೆ ಶುರು ಮಾಡಿ ಒಂದು ಒಳ್ಳೆ ಫೀಲ್ ಇದೆ ನನಗೆ, ಜೆಮಿನಿ ಯೂಸ್ ಮಾಡ್ತಾ ಇದ್ದೀನಿ. ಹೈಸ್ಕೂಲ್ ಮಕ್ಕಳು ಈಗಲೇ ಜೆಮಿನಿ ಅಂತ ಹೇಳಿರಿಲ್ಲ, ನಾನು ಆ ಟೂಲ್ ಯೂಸ್ ಮಾಡ್ತೀನಿ, ಈ ಟೂಲ್ ಯೂಸ್ ಮಾಡ್ತೀನಿ, ಡೇಟಾ ಸರ್ಚ್ ಮಾಡ್ತೀನಿ, ಸುಮಾರೆಲ್ಲ ಹೇಳಿದ್ರಪ್ಪ. ನಮ್ಮ ಸಂಸ್ಕಾರದ ಶಿಕ್ಷಣ ಮಧ್ಯದಲ್ಲೂ ಇದೊಂದು ಬಂದೋಯ್ತಲ್ಲಿ. ಬೆಳಗ್ಗೆ ರೆಡಿ ಮಾಡ್ಕೊಂಡು ಬಂದಿದ್ರು ಟೂಲ್ಸು ಅದೆಲ್ಲ ಇಟ್ಕೊಂಡು. ನನಗೆ ಅದು ಕಾಣ್ತು. ನೀವು ಪ್ರಿಪ್ರೇಷನ್ನಲ್ಲಿ ರಾತ್ರಿ ಏನಾದರೂ ಎಫರ್ಟ್ ಹಾಕಿದ್ರಾ? ರಾತ್ರಿ ಬೆಳಿಗ್ಗೆ ಅವತ್ತು ಮಾರನೇ ದಿವಸ ಬೆಳಿಗ್ಗೆ AI ಟೂಲ್ ಯೂಸ್ ಮಾಡಿದೆ, ಸರ್ಚ್ ಮಾಡಿದೆ, ನಮ್ಮ ವೆಬ್ಸೈಟ್ ನೋಡಿದೆ, ಬ್ರೋಷರ್ ನೋಡಿದೆ, ಯಾವುದೋ ಬುಕ್ ನೋಡಿದೆ, ಯಾರತ್ರ ಟೀಚರ್ ಹತ್ರ ಕೇಳಿದೆ? ಬುಕ್ ಅಂತ ಏನು ಇಲ್ಲ, ಟೀಚರ್ಸ್ನ ಕೇಳಿರ್ತೀವಿ. ಮತ್ತೆ ಹೌದು, ChatGPT ಅದೆಲ್ಲ ಯೂಸ್ ಮಾಡಿದ್ದೀವಿ. ಕಂಫರ್ಟಬಲ್ ChatGPT ಎಲ್ಲ? ಅಂದ್ರೆ ಇಂಟ್ರೊಡಕ್ಷನ್ ಮತ್ತೆ ಗೆಸ್ಟ್ ಇಂಟ್ರೊಡಕ್ಷನ್, ಪಾಡ್ಕಾಸ್ಟ್ ಇಂಟ್ರೊಡಕ್ಷನ್, ಕನ್ಕ್ಲೂಷನ್, ಈ 3 ವಿಷಯಕ್ಕೆ ChatGPT ಯೂಸ್ ಮಾಡಿದ್ವಿ. ಬಟ್ ಕ್ವಶನ್ಸ್ ಎಲ್ಲ ನಾವೇ ಬರ್ದು, ಅಂದ್ರೆ ನಾವು ಮುಂಚೆ ಒಂದು ವಾಟ್ಸಪ್ ಅಲ್ಲಿ ಕಳ್ಸಿದ್ರಲ್ಲ ಲಿಂಕ್, ಅದನ್ನ ನೋಡಿದಾಗ್ಲೇ ನಾವು ಫಾರ್ಮೇಶನ್ ಮಾಡ್ಬಿಟ್ಟಿದ್ವಿ, ಕ್ವಶನ್ಸ್ ಎಲ್ಲ ಬರ್ಕೊಂಡು. ನೀವೇನು ಪರ್ಟಿಕ್ಯುಲರ್ ಫೀಲ್ಡ್ಸ್ ಆರಿಸ್ಕೊಂಡಿದ್ದೆ? ಹೌದು. ನೀನ್ ಯಾವ್ದು ಆರಿಸ್ಕೊಂಡಿದ್ದೆ? ಹೆಲ್ತ್. ನೀನು? ನಾನು ಸೇವೆ ಮತ್ತೆ ಶಿಕ್ಷಣ ಎರಡಕ್ಕೂ ರೆಡಿ. ಹೆಲ್ತ್. ನಿಮ್ಮ ಅಕ್ಕ ಡಾಕ್ಟ್ರು ಅಂತ ಹೇಳಿದಲ್ಲ, ಅದಕ್ಕೆ ನಾ ಹೆಲ್ತ್? ಇಲ್ಲ ಸರ್, ನನಗೂ ಇಂಟ್ರೆಸ್ಟ್ ಇದೆ ಸೈನ್ಸ್ ಅಂದ್ರೆ. ಸೊ ಅಂಡ್ ಮೋರ್ ಓವರ್ ಹೇಳ್ಬೇಕು ಅಂದ್ರೆ ತಲಸೆಮಿಯಾ ವಿಡಿಯೋ ಜಾಸ್ತಿ ಸಿಕ್ತಿತ್ತು ಅದು ವೆಬ್ಸೈಟ್ ಅಲ್ಲಿ. ಹೌದಾ? ಇಲ್ಲ ಬೇರೆನೂ ಇದೆ. ಓಕೆ, ಇರಲಿ, ನಿನ್ನ ಅದೃಷ್ಟ ಅಲ್ಲಿ ಇತ್ತು. ಇನ್ನೊಂದು ವಿಷಯ, ನೀವು ಅಕಾಡೆಮಿಕ್ಸ್ ಅಲ್ಲೆಲ್ಲ AI ಟೂಲ್ಸ್ ಅದೆಲ್ಲ ಯೂಸ್ ಮಾಡ್ತೀರಾ ಎಕ್ಸ್ಟೆನ್ಸಿವ್ ಆಗಿ? ಹೌದು ಸರ್, PPT ಜನರೇಷನ್ ಅದಕ್ಕೆ ಇದಕ್ಕೆ ಎಲ್ಲ. ನೀವು ಈಗ ಸಿಲೆಬಸ್ ಅಲ್ಲಿ ಏನೋ ಡೌಟ್ ಬರುತ್ತೆ, ಕ್ಲಾರಿಟಿ ಬೇಕು ನನಗೆ, ಈ ಚಾಪ್ಟರ್ ಅಲ್ಲಿ ಡೌಟ್ ಇದೆ, ಈ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ, ವಿಡಿಯೋ ತೋರಿಸು, ಆಡಿಯೋ ತೋರಿಸು, ಇದೆಲ್ಲ ಕೇಳ್ತೀರಾ? ChatGPT ಮೋರ್ ಓವರ್ ಇಲ್ಲ ಅಂದ್ರೆ ಆನ್ಲೈನ್ ಲೈಕ್ ಯೂಟ್ಯೂಬ್ ಅಲ್ಲಿ ಕ್ಲಾಸಸ್ ಎಲ್ಲ ಮಾಡಿರ್ತಾರೆ, ಸೊ ಅಲ್ಲಿಂದ ನೋಡ್ಕೋತೀವಿ. ಮತ್ತೆ ಹೋಮ್ ವರ್ಕ್ಸ್ ಎಲ್ಲ ಎಸ್ಪೆಷಲಿ ಇಂಗ್ಲಿಷ್ ಅಲ್ಲೆಲ್ಲ ಈ ಥರ ಲಿಟ್ರೇಚರ್ ವರ್ಕಲ್ಲೆಲ್ಲ ಕ್ರಿಯೇಟಿವಿಟಿ ಜಾಸ್ತಿ ಅಲ್ವಾ. ಸೊ ನಮ್ಗೆ ಅವಾಗ ಕ್ರಿಯೇಟಿವಿಟಿ ಯಾವಾಗ ಯೂಸ್ ಮಾಡಲ್ಲ ಅಂತ ಅನ್ಸುತ್ತೋ ಅವಾಗ AI ಮೇಲೆ ಡಿಪೆಂಡ್. ನಾಳೆಯಿಂದ ChatGPT ಇಲ್ಲ,
ಒಂದು ಕೈ ಮುರಿದಂಗಾಗತ್ತಾ? ಹೌದು ಸರ್, ಲೈಕ್ ಆಲ್ಮೋಸ್ಟ್ ಇವಾಗ ಹಾಫ್ ದ ಟೈಮ್ ಲೈಕ್ ಅವಲಂಬಿತವಾಗಿರ್ತೀವಿ ಅದ್ರ ಮೇಲೆ ಅಂತ ಹೇಳ್ಬೋದು. ಸಡನ್ ಆಗಿ ಇಲ್ಲ ಅಂದ್ರೆ ಸ್ವಲ್ಪ ಆಗುತ್ತೆ, ಬಟ್ ದೆನ್ ವಿಲ್ ಅಡ್ಜಸ್ಟ್. ನಮ್ಮ ಜನರೇಷನ್ಗೆ ಒಂದು ಅನುಕೂಲ ಏನಿದೆ ಗೊತ್ತಾ? ಚಾಟ್ ಜಿ ಪಿ ಟಿ ಇದ್ರೆ ತುಂಬಾ ಖುಷಿ ಪಡ್ತೀವಿ, ಚಾಟ್ ಜಿ ಪಿ ಇಲ್ಲ ಅಂದ್ರೆ ಸ್ವಲ್ಪ ಬೇಜಾರಾಗುತ್ತೆ, ಸ್ವಲ್ಪ ಇಂಡಿಪೆಂಡೆಂಟ್ ಆಗು ಮಾಡ್ತೀವಿ. ಮೋಸ್ಟ್ಲಿ ನೆಕ್ಸ್ಟ್ ಜನರೇಷನ್ ಅದನ್ನ ಅಭ್ಯಾಸ ಮಾಡ್ಕೋಬೇಕೇನೆ. ಯಾಕಂದ್ರೆ ಎನಿ ಟೂಲ್ ಎನಿ ಟೈಮ್ ರಿಸ್ಟ್ರಿಕ್ಷನ್ಸ್ ಬರ್ಬೋದು, ಲಿಮಿಟೆಡ್ ಆಕ್ಸೆಸಸ್ ಬರ್ಬೋದು. ಓಕೆ, ನಮಗೊಂದು ಎಜುಕೇಶನ್ ಆಗಲಿ. ಅದು ಪ್ರಿಪ್ರೇಷನ್ ಆಯಿತು, ಎಲ್ಲ ಆಯಿತು. ನೀವು 1-2 ಪಾಡ್ಕಾಸ್ಟ್ ಎಲ್ಲ ಮಾಡಿದಿರಿ. ಹೇಗಿತ್ತು? ನೀವು ಗೆಸ್ಟನ್ನು ಅಕ್ಸೆಪ್ಟ್ ಮಾಡಿದಿರಿ? ಸರ್ ಆಕ್ಚುಲಿ ನಂದೇನು ಹೇಳಬೇಕು ಅಂದರೆ, ನೀವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರಲ್ಲ, ನಾನು ಆವಾಗಲೇ ಗೆಸ್ಟ್ನ ನೋಡಿಬಿಟ್ಟಿದ್ದೆ. ಸೊ ಐ ವಾಸ್ ಲೈಕ್ ಓಕೆ ಫೈನ್, ಇವರೇ ಬರ್ತಾರೆ, ಮಾತಾಡ್ಬೋದು ಅಂತ. ಆ್ಯಂಡ್ ದೆನ್ ವೆನ್ ಐ ಕೇಮ್ ಹಿಯರ್ ಶಿ ವಾಸ್ ಲೈಕ್ ಸೋ ಸ್ವೀಟ್ಲಿ ಸ್ಪೀಕಿಂಗ್ ಟು ಅಸ್. ಶಿ ವಾಸ್, ನಾವು ಲೈಕ್ ಕ್ವಶನ್ ಹೇಳ್ತೀವಿ ಮ್ಯಾಮ್ ಹಿಂಗೆ ಅಂತ ಅಂದಾಗ ಶಿ ವಾಸ್ ಲೈಕ್ ನೋಟಿಂಗ್ ಡೌನ್, ಇದಕ್ಕೆ ಆನ್ಸರ್ ಮಾಡಬೇಕು ಅಂತ. ನಿಂಗೊಂದು ನೆಟ್ ಪ್ರಾಕ್ಟೀಸು ಆಯಿತು ಅಂದ್ರೆ ಹಾಸ್ಪಿಟಲಲ್ಲಿ. ಸೊ ನಂದೇನಾಯ್ತು ಅಂದ್ರೆ, ನಂದು MP ಕುಮಾರ್ ಸರ್ ಇದ್ದಿದ್ದು. ಅವ್ರ ಬಗ್ಗೆ ನಾನು ಕೇಳಿದ್ದೆ, ಅಂದ್ರೆ ಅವ್ರು ರಾಷ್ಟ್ರೋತ್ಥಾನ ಪರಿಷತ್ನ ಅಧ್ಯಕ್ಷರು ಅಂತ. ಸೊ ನಂಗೆ ಅವರು ಏನಾಗುತ್ತಾ ಇಲ್ಲ, ಅವರು ನಾನು ಕೇಳಿರೋ ಕ್ವಶನ್ಗೆ ಕರೆಕ್ಟಾಗಿ ಸ್ಪಂದಿಸ್ತಾರ ಅಂತ ಒಂದಿತ್ತು. ಬಟ್ ಸರ್ ತುಂಬಾ ಚೆನ್ನಾಗಿ ನಾವು ಹೇಳಿದ್ದಕ್ಕೆ ಕರೆಕ್ಟಾಗಿ ಆನ್ಸರ್ ಮಾಡಿ, ತುಂಬಾ ಕಾಮ್ ಆಗಿ ಪೇಷಂಟ್ ಆಗಿ, ಸೊ ಅದೊಂದು ಚೆನ್ನಾಗಿತ್ತು. ನಾವು ಫಸ್ಟ್ ಪಾಡ್ಕಾಸ್ಟ್ ಯೋಚನೆ ಮಾಡಿದೆ, ಚಾಯ್ ಪೆ ಚರ್ಚೆ ಎಲ್ಲ ನಮ್ಮ ಹತ್ರ ಎಂತ ಇರಲಿಲ್ಲ, ಆಯ್ತಾ? ಟೈಮ್ ಆಗುತ್ತೋ ಇಲ್ವೋ ದೊಡ್ಡ ಟೆನ್ಷನ್, ಮಕ್ಕಳು ಬರ್ತಾರೋ ಇಲ್ವೋ, ಎಂತ ಆಗುತ್ತೋ ದೊಡ್ಡ ಕತೆ, ಅರೇಂಜ್ಮೆಂಟ್ ಎಲ್ಲ ಆಗ್ಬೇಕಲ್ಲ, ಹೊಸ ಥರ ಬೇರೆ ಆಯಿತು. ಆಮೇಲೆ ಟೈಮ್ ಇದೆ ಪರವಾಗಿಲ್ಲ, ಸ್ವಲ್ಪ ಪ್ಲ್ಯಾನ್ ಮಾಡಿದ್ರೆ ಟೈಮ್ ಆಗುತ್ತೆ ಅಂತ ಅನ್ನಿಸ್ತು. ಆಮೇಲೆ ಏನು ಯೋಚನೆ ಬಂತು ಅಂದರೆ, ಗೆಸ್ಟ್ ಬರ್ತಾರೆ ಕೂರ್ತಾರೆ, ಇಮ್ಮಿಡಿಯೇಟಾಗಿ ಸ್ಟೂಡೆಂಟ್ಸ್ ಅಂತಂದು ಕೂರಿಸ್ಬಿಡೋದು. ಸ್ಟೂಡೆಂಟ್ಸಿಗೆ ಏನಾಗ್ಬಿಡುತ್ತೆ ಅಂದರೆ, ಅವರೆಲ್ಲೋ ಸಿಂಹಾಸನದ ಮೇಲೆ ಕೂತಿದ್ದಾರೆ, ನಾವೆಲ್ಲೋ ಜಿ ಹುಜೂರ್ ಅಂತ ಹಿಂಗೆ ಕೂತಿದ್ದೀವಿ, ಈ ಥರ ಫೀಲ್ ಬರುತ್ತೆ. ನಾರ್ಮಲಿ ಒಂದು ಕುಷನ್ ಕಂಫರ್ಟ್ ಝೋನ್ ಬರಲ್ಲ, ವೇವ್ ಲೆಂತ್ ಮ್ಯಾಚ್ ಆಗಲ್ಲ. ಆವಾಗ ನಮ್ಗೆ ತುಂಬ ಚೆನ್ನಾಗಿ ನೆನಪಿಗೆ ಬಂದಿದ್ದು ಚಾಯ್ ಪೆ ಚರ್ಚೆ. ಚಾಯ್ ಪೆ ಚರ್ಚೆ ಎಲ್ಲಿಂದ ಬಂತು ಗೊತ್ತಾ? ಅದು ಮೋದಿ ಅವ್ರದ್ದು ಎಲೆಕ್ಷನ್ ಕ್ಯಾಂಪೇನ್, ನಮಗೆ ಎಜುಕೇಷನ್ ಕ್ಯಾಂಪೇನಿಗೂ ಅದು ಹೆಲ್ಪ್ ಆಗಿದೆ ಚಾಯ್ ಪೆ ಚರ್ಚೆ. ಒಂದು ಕನ್ಫರ್ಮ್ ಮಾಡ್ಕೋಬೇಕು, ಹೆಲ್ತ್ ಆ್ಯಂಗಲ್ನಿಂದ ಸ್ಟೂಡೆಂಟ್ಸು ಚಾಯ್ ಕುಡಿಬೇಕಾ ಬೇಡವಾ ಅಂತ. ಬೇಡ ಅಂತ ಹೇಳಿದ್ರೆ ಚಾಯ್ ಪೆ ಚರ್ಚಾ ಹೆಸರು ಹಾಗೆ ಇಡೋಣ, ಯಾಕಂದರೆ ಅದು ಬ್ರ್ಯಾಂಡ್ ಚೆನ್ನಾಗಿದೆ. ಕಷಾಯ ಕುಡಿಯೋದು, ನಾವು ಚಾಯ್ ಕುಡಿತೀವಿ, ನೀವು ಕಷಾಯ ಕುಡೀರಿ. ಚಾಯ್ ಪೆ ಚರ್ಚಾದಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಅಂದರೆ, ನಾವು ಈ ಇಂಟೆನ್ಷನಲ್ಲಿ ಚಾಯ್ ಪೆ ಚರ್ಚೆ ಮಾಡಿರುವಂಥದ್ದು. ಚಾಯ್ ಕೊಟ್ಟುವ ಇಲ್ವೋ ಗೊತ್ತಿಲ್ಲ, ಕೊಟ್ಟುವ ಚಾಯ್ ಕೊಟ್ಟುವ ಸಿಕ್ಕಿಲ್ಲ. ಓಕೆ, ಸಾರಿ, ಮುಂದೆ ಚಾಯ್ ಕೊಡಿಸ್ತೀವಿ. ಚರ್ಚೆ ಮಾಡಿದ್ರ? ಹೌದಾ, ಹೇಗಿತ್ತು ಚರ್ಚೆ? ನಾವು ಲೈಕ್ ಸ್ಟಾರ್ಟ್ ಮಾಡಿದ್ವಿ, ಇಂಟ್ರಡಕ್ಷನ್ ಹೇಳಿದ್ವಿ, ಈ ಥರ ಮಾಡ್ತೀವಿ ಅಂತ. ಬಟ್ ಏನಾಯ್ತು ಅಂದರೆ, ಐ ಫೆಲ್ಟ್ ವೆರಿ ಅನ್ಕಂಫರ್ಟೇಬಲ್. ಅವ್ರನ್ನೇ ಹೋಗ್ಬಿಟ್ಟು ಅವ್ರ ಪ್ರೊಫೈಲ್ ಕೇಳಬೇಕಲ್ವಾ ಅಂತ. ಲೈಕ್ ಅದೇ ಹಿಂಗೆ ಅನ್ನಿಸ್ತಾ? ಇಷ್ಟೆಲ್ಲ ಆರ್ಗನೈಸ್ ಮಾಡೋರು ಒಂದು ಪ್ರೊಫೈಲ್ ಕೊಟ್ಟಿದ್ರೆ ಇರ್ತಿರ್ಲಿಲ್ಲ. ಅದು ಹೆಂಗಾಗುತ್ತೆ ಅಂದ್ರೆ, ಅವ್ರ ಮುಂದೆ ಹೋಗ್ಬಿಟ್ಟು ಮ್ಯಾಮ್ ನೀವೇನ್ ಮಾಡಿದೀರಾ ಮ್ಯಾಮ್ ಅಂತ ಕೇಳೋದು. ಬಟ್ ನಾವ್ ನೆಕ್ಸ್ಟ್ ಅವ್ರನ್ನೇ ಇಂಟರ್ವ್ಯೂ ಮಾಡಬೇಕು. ಸೊ ಅದು ಸ್ವಲ್ಪ ಆಕ್ವರ್ಡ್ ಅನಿಸ್ತು. ಬಟ್ ದೆನ್ ಶಿ ಟೋಲ್ಡ್ ಇಟ್ ವೆರಿ ನೈಸ್ಲಿ. ನಮಗೆ ಪರಿಷತ್ತಲ್ಲಿ ಜನರಲಿ ಒಂದು 4-5 ವರ್ಷದ ಹಿಂದೆ ಕುಮಾರ್ ಸರ್ ಅಧ್ಯಕ್ಷರಾಗಿ ಬಂದಿತ್ತು. ಬಂದಲ್ಲಿಂದ ಒಂದು ಇಂಪ್ರೆಷನ್ ಏನು ಅಂದರೆ, ಒಂದು ಕಾರ್ಪೊರೇಟ್ ಸ್ಟೈಲ್ ತರ್ತಾರೆ ಅಂತ. ಪ್ರತಿ ಸರಿನೂ ನಮ್ಗೆ ಹೇಳೋರು ಉತ್ಕೃಷ್ಟ ಕಾರ್ಯಮಾದರಿ. ಉತ್ಕೃಷ್ಟ ಕಾರ್ಯಮಾದರಿ ಅಂದರೆ ಗೊತ್ತಲ್ವಾ? ಏನು ಅಂದರೆ, ಒಂದು ಐಡಿಯಲ್ ಕಂಡೀಷನ್ನಲ್ಲಿ ವರ್ಕ್ ಮಾಡುವಂಥದ್ದು, ಅದು ಎಲ್ಲರೂ ಫಾಲೋ ಮಾಡೋ ಹಂಗಾಗಬೇಕು, ಈ ಥರ ಎಲ್ಲ ಪ್ರತಿ ಸರಿನೂ ಬಂದು ಹೇಳೋರು. ನಾವು ಏನೇ ಹೇಳಿದ್ರು ಅವ್ರು ಹೇಳೋರು, ಇದು ಉತ್ಕೃಷ್ಟ ಕಾರ್ಯಮಾದರಿ ಹೌದಾ, ನೀವು ಚೆಕ್ ಮಾಡ್ಕೊಂಡು ಬನ್ನಿ, 4 ಜನದ ಹತ್ರ ಕೇಳಿ ಅಂತ. ಪ್ರತಿ ಸರಿನೂ ನಮಗೊಂದು ಭಯ, ನಾವು ಏನು ಹೇಳಿದ್ರು ಹೊಸ್ತು ಹೇಳ್ಬಿಡ್ತಾರೆ, ಹೊಸ ಕೆಲಸ ಏನಾದರೂ ಹಚ್ಕೊಬಿಡುತ್ತೆ, ಇಲ್ಲಿ ಕಷ್ಟ ಆಗ್ಬೋದು ಅಂತೆಲ್ಲ ಕಾಡ್ತಾ ಇರುತ್ತೆ. ಒಳ್ಳೆದಕ್ಕೆ, ಸಂಸ್ಥೆ ಒಳ್ಳೆದಕ್ಕೆ ಹೇಳೋದು. ಆ ಥರ ಏನಾದರೂ ಎಕ್ಸ್ಪೀರಿಯನ್ಸ್ ಅನ್ನಿಸ್ತಾ ಕಾನ್ವರ್ಸೇಷನಲ್ಲಿ? ಇಲ್ಲ ಸರ್, ಅಂದರೆ ಅವರು ತುಂಬ ಏನು ಫಾರ್ಮಲ್ ಆಗಿ ಇಲ್ಲ, ತುಂಬ ಪರ್ಫೆಕ್ಷನಿಸ್ಟ್ ಆಗಿ ಇದೇ ಥರ ಇರಬೇಕಂತ ಇರಲಿಲ್ಲ. ಅವರು ತುಂಬ ಅಂದರೆ ಅವ್ರ ಹ್ಯೂಮರ್ನು ತಂದರು, ಮತ್ತು ತುಂಬ ಎಲ್ಲರನ್ನೂ ಒಂದು ಸಮಾನ ರೀತಿಯಲ್ಲಿ ನೋಡೋದಾಗಿರ್ಬೋದು. ಸೊ ನಂಗೆ ಆ ಥರ ಕಾರ್ಪೊರೇಟ್ ಸ್ಟೈಲಲ್ಲಿ ಅಂತ ಏನೂ ಅನಿಸಿಲ್ಲ. ತುಂಬ ಸ್ವೀಟಾಗಿ ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತಾರೆ ಅವರು ಅಂತ ಅನಿಸ್ತು. ಇದು ಪಾಡ್ಕಾಸ್ಟದು ಇಷ್ಟ ಆಯಿತು. ಪಾಡ್ಕಾಸ್ಟ್ ಆದಮೇಲೆ ನೀವು ಬೇರೆಯವ್ರ ಪಾಡ್ಕಾಸ್ಟನ್ನು ನೋಡ್ತಾ ಇದ್ದಿರ್ಬೋದು. ನೀವು ಪ್ರಾಕ್ಟಿಕಲಿ ಎಕ್ಸ್ಪೀರಿಯನ್ಸ್ ಮಾಡೋದು ಒಂದು, ಬೇರೆಯವ್ರದ್ದು ನೋಡುವಾಗ ಯಾವುದಾದ್ರೂ ಮೂಮೆಂಟಲ್ಲಿ ವಾವ್ ಸಖತ್ತಾಗಿ ಮಾಡ್ತಾ ಇದ್ದಾನೆ ಅನ್ಸಿದ ಮೂಮೆಂಟ್ ಇರ್ಬೋದು. ಅಂದ್ರೆ ಸರ್, ಸ್ಟಾರ್ಟಿಂಗ್ ಅಲ್ಲಿ ವಿಡಿಯೋ ಮಾಡಿದ್ರಲ್ಲ ಒಮ್ಮೆ, ಇವಳು ನೋಡಿದಾಗ ಐ ವಾಸ್ ಲೈಕ್, ಓ ಮೈ ಗಾಡ್, ಇವಳು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾಳೆ ಎಲ್ಲಾರ್ಗಿಂತ. ನನ್ನ ವಿಡಿಯೋನಲ್ಲೂ ತುಂಬಾ ಚೆನ್ನಾಗಿ ಬಂತು ತೋರಿಸಿದಾಗ. ಸೊ ಐ ವಾಸ್ ಲೈಕ್, ಇವಳು ಚೆನ್ನಾಗಿ ಮಾಡ್ತಾಳೆ ಅಂತ ಗೊತ್ತಿತ್ತು, ಹಾಗೆ ಹೋಯ್ತು ಇವಳದು. ಫನ್ನಿ ಮೂಮೆಂಟ್ ಯಾವುದಾದ್ರು, ಏನು ಸಖತ್ತಾಗಿ ಜೋಕ್ ಮಾಡ್ದ, ಅಥವಾ
ಅವನೇ ಜೋಕಿ ಒಳಗಾಗ್ಬಿಟ್ಟ, ನಾನೇ ಕಾಮಿಡಿ ಆಗೋಯ್ತು. ಜೋಕುಗಳು ಅಂದ್ರೆ ಜೋಕ್ ಅಲ್ಲ, ಅಂದ್ರೆ ನನಗೆ ಆಕ್ಚುಲಿ ಹುಷಾರಿರ್ಲಿಲ್ಲ, ಕೆಮ್ಮೆಲ್ಲ ಇತ್ತು. ಸೊ ನಾನು ತುಂಬಾ ಕಂಟ್ರೋಲ್ ಮಾಡ್ತಾ ಇದ್ದೆ, ಟೇಕ್ಸ್ ತಗೋಬಾರ್ದು, ಅವ್ರಿಗೆ ಜಾಸ್ತಿ ಕಷ್ಟ ಆಗುತ್ತೆ ಅಂತ. ಸೊ ನಾನು ಕೆಮ್ಮನ್ ಕಂಟ್ರೋಲ್ ಮಾಡಿದ ರೀತಿ ತುಂಬಾ ಫನ್ನಿ ಆಗಿತ್ತು. ಅಂದ್ರೆ ಸುಮ್ಮನೆ ಅಂದ್ರೆ ಅಂತಂದ್ರೆ ಕೆಮ್ಮು ಕಂಟ್ರೋಲ್ ಆಗುತ್ತೆ ಅಂತ ತುಂಬಾ ಸತಿ ಆ ತರ ಮಾಡ್ತಾ ಇದ್ದೆ. ಸೊ ಅದೊಂದು ಇದು ಒಂದು ಸ್ಟೇಜ್ ಆಯ್ತು. ವರ್ಕ್ಶಾಪ್ ದಿವಸ ನನಗೊಂದು ಸಣ್ಣ ಫೀಲಿಂಗ್ ಏನಂದ್ರೆ, ಪಕ್ಕದಲ್ಲಿ ಸೃಜನೋತ್ಸವ ನಡೀತಾ ಇದೆ ಬನಶಂಕರಿ ಶಾಲೆಯಲ್ಲಿ. ಅವತ್ತು ಸೃಜನೋತ್ಸವ ಗೊತ್ತಿದೆ ನಿಮಗೆ. ಸೃಜನೋತ್ಸವ ಹೆಚ್ಚು ಕಮ್ಮಿ ಒಂದು 3,000 ಮಕ್ಕಳು, ಒಂದು 5-6 ಸಾವಿರ ಜನ ಪೇರೆಂಟ್ಸು, ಅವ್ರ ಅಜ್ಜ ಅಜ್ಜಿ ರಿಲೇಟಿವ್ಸು ಎಲ್ಲ ಸೇರಿ ಒಂದು 10,000 ಜನ ಆಯಿತಾ. ಒಂದು 2,000 ಕಾರು ಕ್ಯಾಂಪಸ್ಸಲ್ಲಿ, ದೊಡ್ಡ ಜಾತ್ರೆ. ನಾವಿಲ್ಲಿ ಪಕ್ಕದಲ್ಲಿ ಒಂದು ರೂಮಲ್ಲಿ ಕೂತ್ಕೊಂಡು ಒಂದು 16-20 ಜನ ವರ್ಕ್ಶಾಪ್ ನಮ್ಮದು. ನಿಮಗೆ ಇದ್ರ ಇನ್ಫಾರ್ಮೇಶನ್ ಸಿಕ್ಕಿ ನಾವೇನೋ ಪಕ್ಕದಲ್ಲಿ ದೊಡ್ಡದು ಮಿಸ್ ಮಾಡ್ಕೊತಿದ್ದೀವಿ ಈ ಥರ ಎಲ್ಲ ಅನಿಸ್ತಾ? ನಾವು ಹೋಗ್ಬೇಕಿತ್ತು ಒಂದ್ಸಾರಿ ಆ ಜಾತ್ರೆ ಒಳಗೆ, ನಾವು ಹೋಗ್ಬೇಕಿತ್ತು. ಆಕ್ಚುಲಿ ಇತ್ತು ಅನ್ಸುತ್ತೆ. ನಾನು ಹೋಗಿ ಬಂದೆ. ಅಂದ್ರೆ ಸರ್ ನಮ್ಗೆ ಫಸ್ಟ್ ಬ್ರೇಕ್ ಇತ್ತಲ್ವಾ, ಅವಾಗ ಒಂದ್ಸತಿ ಎಲ್ಲ ಒಳಗಡೆ ಏನಿದೆ ಕ್ವಿಕ್ ಆಗಿ ನೋಡ್ಕೊಂಡ್ ಬಂದ್ವಿ. ಅಂದ್ರೆ ನೋಡಿದ್ರೆ ಹೋಗಿದ್ದೀರಿ? 2 ರೂಮ್ ಒಳಗಡೆ ಹೋದ್ವಿ ಅಷ್ಟೇ. ಅಲ್ಲಿ ರೂಮ್ ನಾವು ವರ್ಕ್ಶಾಪ್ ನಡೀತಿತ್ತಲ್ಲ, ಅಲ್ಲಿ ಪಕ್ಕದಲ್ಲಿ 2 ರೂಮ್ ಇದೆಯಲ್ಲ, ಅದ್ರೊಳಗಡೆ ಹೋಗಿ ಬಂದ್ವಿ ಅಷ್ಟೇ. ಹೇಗಿತ್ತು? ಚೆನ್ನಾಗಿತ್ತ? ಹಾ, ಅಂದ್ರೆ ಜಾಸ್ತಿ ನೋಡಕ್ ಆಗ್ಲಿಲ್ಲ, ಕ್ವಿಕ್ ಆಗಿ ಹೋಗಿ ಬಂದ್ವಿ. ನಂಗಂತೂ ನೋಡಿ ಭಯಂಕರ ಅದ್ಭುತ ಅನಿಸ್ಬಿಡ್ತು. ಏನು ಎಫರ್ಟ್ಸು, ಪ್ರತಿ ಮಗು ಮನೆಯಿಂದ ಒಂದು ಮಾಡಲ್, ಅವ್ರ ಅಪ್ಪ ಹಿಂಗ್ ಮಾಡಲ್ ಹಿಡ್ಕೊಂಡು ಹೋಗ್ತಿರ್ತಾರೆ, ಅವ್ರ ಮಗ ಮುಂದೆ ಇದು ಹೇಳ್ತಾರೆ, ಏನು ಅಂದ್ರೆ ದ್ವಾರಪಾಲಕರು ಅಂತೆಲ್ಲ ಹೇಳ್ತಾರಲ್ಲ ದೇವಸ್ಥಾನದಲ್ಲಿ, ಅಥವಾ ಪಾಠಾಳಿ ಅಂತ ಹೇಳ್ತಾರೆ. ಪಾಠಾಳಿ ಅನ್ನೋ ಶಬ್ದ ಕೇಳಿರ್ಬೋದು, ದಂಡ ಹಿಡ್ಕೊಂಡು ಹೋಗ್ತಾ ಇರ್ತಾರೆ ಇದ್ರೆ. ಆ ತರ ಮಕ್ಕಳು ಅವ್ರ ಎದುರುಗಡೆ ಹೋಗೋದು, ಅವರು ಸ್ಟೇರ್ ಕೇಸಲ್ಲಿ ಇಳಿಯೋದಂತೆ, ಮಕ್ಕಳು ಒಂದು ಸ್ಟೇರ್ ಕೇಸಲ್ಲಿ ಇಳಿಯೋದು, ಪೇರೆಂಟ್ಸ್ ಒಂದು ಸ್ಟೇರ್ ಕೇಸಲ್ಲಿ ಇಳಿಯೋದು. ಭರ್ಜರಿ ಜಾತ್ರೆ ಎಂಜಾಯ್ ಮಾಡಿದೆ. ಇವ್ರಿಗೆ ಮಿಸ್ ಆಯ್ತಲ್ಲ ಅಂತ ಒಂದು ಫೀಲ್ ಆಯ್ತು. ಆಮೇಲೆ ಮಧ್ಯಾಹ್ನ ಗಸಗಸೆ ಪಾಯಸದಲ್ಲಿ ಕಾಂಪನ್ಸೇಟ್ ಮಾಡಿದ್ದೀವಿ. ಓಕೆ. ಆಮೇಲೆ ನನಗೆ ಫಸ್ಟ್ ಡೇ ಪಾಡ್ಕಾಸ್ಟ್ ಶೂಟ್ ಎಲ್ಲ ಆದಮೇಲೆ ಸುಮಾರು ಮಕ್ಕಳ ಜೊತೆ ಮಾತಾಡಿದೆ. ನಾನು ಮಕ್ಕಳ ಜೊತೆ ಮಾತಾಡುವಾಗ ನನಗೊಂದು ಫೀಲಿಂಗ್ ಏನಿತ್ತಂದರೆ, ರಾಷ್ಟ್ರೋತ್ಥಾನದ ಬಗ್ಗೆ ಒಂದಷ್ಟು ಹೇಳ್ತಾ ಇದ್ದೀನಿ ನಾನು, ಫುಲ್ ಅಥೆಂಟಿಕ್ ಇನ್ಫಾರ್ಮೇಷನ್ ಅಲ್ಲ. ನಾನು ಅವ್ರ ಹತ್ರ ಏನು ಹೇಳ್ತಿದ್ದೀನಿ ಅಂದರೆ, ಇದಕ್ಕೆ ಸ್ವಲ್ಪ ಗೂಗಲ್ ಮಾಡಿ, ವೆಬ್ಸೈಟ್ ನೋಡಿ, ನಿಮ್ಮ ಟೀಚರ್ಸ್ ಹತ್ರ ಕೇಳಿ, ಇದನ್ನು ನಾನು ಸಬ್ಮಿಟ್ ಮಾಡ್ತಾ ಇದ್ದೆ ಅವರಿಗೆ. ನಾನು ಸ್ಪಿರಿಟನ್ನು ಕನ್ವೆ ಮಾಡ್ತಿದ್ದೆ. ಯಾವ ಪ್ರಾಜೆಕ್ಟಿನ ಸ್ಪಿರಿಟ್ ಹೇಗೆ, ಎಜುಕೇಷನ್ ಅಂದರೆ ಸ್ಪಿರಿಟ್ ಹೇಗೆ, ಅದು ನನಗೆ ತುಂಬ ಇಷ್ಟದ ವಿಷಯ ಕೂಡ. ಸ್ಟ್ಯಾಟಿಸ್ಟಿಕ್ಸ್ ಸ್ವಲ್ಪ ವೀಕೆ ಆಯಿತಾ. ಇದು ಅನ್ನಿಸ್ತಾ ಇತ್ತು. ದಿನದ ಕೊನೆ ಬಂತಲ್ಲ, ಕೊನೆ ಬರುವಾಗ ನನಗನ್ಸಿದ್ದೇನು ಅಂದರೆ, ನಾನು ಮೀಡಿಯಾ ಡಿವಿಷನಲ್ಲಿ ಏನು ಮಾಡ್ತಾ ಇದ್ದೀನಿ ಕೂತ್ಕೊಂಡು, ಅಲ್ಲ ನಾಳೆ ಬೆಳಗ್ಗೆ ಚೇಂಜ್ ಮಾಡ್ತೀನಿ ಅಂತಲ್ಲ ಫೀಲಿಂಗ್ ಬಂದಿತ್ತು. ನಂಗೆ ಹಿಂದಿಂದ ಒಂದು ಆಸೆ, ಯಾವುದಾದ್ರೂ ಹಾಸ್ಟೆಲ್ ವಾರ್ಡನ್ ಆಗಬೇಕು. ಎಂತ ಅಂದರೆ 24/7 ಒಂದು ಕೇರ್ ಟೇಕಿಂಗ್ ಇರಬೇಕು ಅಂತಂದರೆ, ನನ್ನ ಮನೆ ಮಕ್ಕಳ ಥರ ಅವ್ರನ್ನ ನೋಡಬೇಕು ಅಂತ. ಎಲ್ಲೂ ಆಗಿಲ್ಲ, ಪಾಸಿಬಲೇ ಆಗಿಲ್ಲ. ನಿನ್ನೆ ಒಂದು ಫೀಲಿಂಗ್ ಏನು ಬಂತು ಅಂದರೆ, ನಾನು ಒಂದು ಟೀಚರ್ ಆಗಬೇಕಲ್ಲ ಇವತ್ತು, ವಾರ್ಡನ್ ಟೀಚರ್. ಆದರೆ ಲ್ಯಾಕಿಂಗ್ ಏನಿದೆ ಅಂದರೆ, ಸ್ಟಡಿ ಸ್ವಲ್ಪ ಕಮ್ಮಿ. ಒಂದು ಕಾಲದಲ್ಲಿ ಸ್ಟಡಿ ಮಾಡಿದ್ದೀನಿ, ಲಿಟ್ರೇಚರು ಅದು ಇದೆಲ್ಲ ಮಾಡಿದ್ದೀನಿ, ಆದರೆ ಡೀಪ್ ಸ್ಟಡಿ ಇಲ್ಲ. ಆ ಸ್ಟಡಿ ಬೇಕು ಅಂತ ಫೀಲಿಂಗ್ ಇದೆ ನನಗೆ. ಮಾಡಬೇಕು, ಮಾಡಿದರೆ ನಾವು ನಿತ್ಯವೂ ಮಕ್ಕಳ ಎದುರುಗಡೆ ಒಂದು ಫ್ರೆಶ್ ಆಗಿ ಪ್ರೆಸೆಂಟ್ ಆಗ್ಬೋದು. ಮಕ್ಕಳಿಗೆ ಏನು ಅನ್ನಿಸ್ಬೇಕು ಅಂದರೆ, ಇವನು ನಿತ್ಯ ಓದ್ತಾನೆ ನಮ್ಮಂಗೆ, ಇವನು ಜಸ್ಟ್ ಓದು ಅಂತ ಹೇಳೋದಲ್ಲ, ಇವನು ಓದ್ತಾನೆ, ಹೊಸ ತಿಳ್ಕೊತಾನೆ, ಮಕ್ಕಳೇನಾದ್ರು ಹೇಳಿದ್ರೆ ಹೊಸ ತಿಳ್ಕೊತಾನೆ, ಈ ಥರ. ಆ ಥರನೂ ಆಗಿ ನಾನೊಂದು ಟೀಚರ್ ಆದರೆ ಹೇಗೆ. 2ನೇ ಎಲಿಮೆಂಟ್ ಇನ್ನೂ ಬರ್ತಿಲ್ಲ, ಓಕೆ ನೋಡೋಣ ಮುಂದಕ್ಕೆ. ಅದೆಲ್ಲ ಆಯಿತು. ನಮಗೆ ಇನ್ನೊಂದು ನನಗೆ ಮಧ್ಯದಲ್ಲಿ ಬಂದ ಆಸೆ ಏನು ಅಂದರೆ, ನಮ್ಮ ಟೀಮಿಗೆ ನಾವು ಎಲ್ಲ ಪ್ರಾಜೆಕ್ಟ್ ಎಲ್ಲ ಸುಮಾರು ಮಾತಾಡ್ತಿದ್ವಿ. ಅದೇ ಕ್ಯಾಂಪಸ್ಸಲ್ಲಿ ತಪಸ್ ಪ್ರಾಜೆಕ್ಟ್ ರನ್ ಆಗ್ತಾ ಇದೆ. ತಪಸ್ ಪ್ರಾಜೆಕ್ಟ್ ಏನು ಅಂದರೆ, ಆರ್ಥಿಕವಾಗಿ ಸ್ವಲ್ಪ ಕಷ್ಟದಲ್ಲಿದ್ದಾರೆ, ಓದೋ ಆಸೆ ತುಂಬ ಇದೆ. ತಾನು ನಾಳೆ ದಿವಸ IIT ಇಂಜಿನಿಯರ್ ಆಗಬೇಕು, ಏನೋ ದೊಡ್ಡ ಇದಾಗಬೇಕು ಎಲ್ಲ ಆಸೆ ಇಟ್ಕೊಂಡವರು. ಎಲ್ಲ ಲೆವೆಲ್ ಸೆಲೆಕ್ಷನ್ ಪ್ರಾಸೆಸ್ಸಲ್ಲೆಲ್ಲ ಒಳಗೆ ಬಂದಿದ್ದಾರೆ. ಅವರ ಜೊತೆ ಒಂದು ಮುಖಾಮುಖಿ ಆಗಬೇಕು ಅಂತ. ಸುಮ್ಮನೆ ತಪಸ್ ಮಕ್ಕಳು ಹೀಗೆ ನಿಮ್ಮ ಥಿಯರಿಯಲ್ಲಿ ನಾವು ಹೇಳೋದು, ಆ ಮಕ್ಕಳು ಪಕ್ಕದಲ್ಲೇ ಇದ್ರು ನಾವು ಮಾತಾಡ್ಸೋಕ್ಕಾಗಿಲ್ಲ. ಅವ್ರ ಶೆಡ್ಯೂಲಲ್ಲಿ ಅವ್ರು ಇದ್ದಾರೆ, ನಮ್ಮ ಶೆಡ್ಯೂಲಲ್ಲಿ ನಾವಿದ್ದೀವಿ. ಫಸ್ಟ್ ಅಪ್ರೋಚ್ ಬಂದಿದ್ದೇನು ಅಂದರೆ, ಅವರು ದಿವಸ ಡೈರಿ ಬರೀತಾರೆ, ರಾತ್ರಿ ಡೈರಿ ಬರೀತಾರೆ, ಬೆಳಗ್ಗೆ ಚೆಕ್ ಆಗುತ್ತೆ. ಅದು ತುಂಬ ಸ್ಟ್ರೈಕ್ ಆದ ಎಲಿಮೆಂಟ್ ಯಾವುದು ಅಂದರೆ ಗ್ರಾಸ್ ಸ್ಟಡಿ ಅವರ್ಸ್. ಆಮೇಲೆ ಅದರಲ್ಲಿ ಇನ್ನೊಂದು ಎಲಿಮೆಂಟ್ ಏನು ಅಂದರೆ ಪ್ರೊಡಕ್ಟಿವ್ ಸ್ಟಡಿ ಅವರ್ಸ್. ಗ್ರಾಸ್ ಒಂದು 5-6 ಗಂಟೆ ಹೀಗೆಲ್ಲ ಬರೀತಾರೆ. ಪ್ರೊಡಕ್ಟಿವ್ ಕೆಲವು ದಿವಸ 4 ಗಂಟೆ ಬರೀತಾರೆ, ಕೆಲವು ದಿವಸ 3 ಗಂಟೆ, ಕೆಲವು ದಿವಸ ಅರ್ಧ ಗಂಟೆ. ಇಲ್ಲೂ ಕಾಪಿ ಪೇಸ್ಟ್ ಅನ್ನೋ ಪ್ಯಾಟರ್ನ್ ನಾನು ಹಿಂದೆಲ್ಲೂ ನೋಡಿರಲಿಲ್ಲ. ಇದನ್ನು PUC ಮಕ್ಕಳು ಅವರು ನಮ್ಮ ಹೈಸ್ಕೂಲ್ ಮಕ್ಕಳು ನೋಡಲಿ ಅಂತ, ಏನಾದರೂ ಇನ್ಸ್ಪಿರೇಷನ್ ಬರೋದಾದ್ರೆ ಬರಲಿ, ಒಂದು ಆ್ಯಕ್ಟಿವಿಟಿ ಮಾಡೋಣ ಅಂತ. ಎಲ್ಲ ಪರ್ಮಿಷನ್ ಎಲ್ಲ ತಗೊಂಡಾಯ್ತು, ನಿಮ್ಮನ್ನು ಕರ್ಕೊಂಡು ಹೋಗಾಯ್ತು. ಆಮೇಲೆ ತಪಸ್ನವ್ರು ನಮ್ಗೆ ಆಫರ್ ಮಾಡಿದರು, ಡೈರೆಕ್ಟಾಗಿ ಡೈರಿ ನೋಡೋದು ಬೇಡ, ಫಸ್ಟ್ ಮಕ್ಕಳ ಜೊತೆ ಒಂದು ಆಗಲಿ. ನಾನು ಡೈರಿಯಿಂದ ಮಕ್ಕಳ ಇಂಟ್ರಾಕ್ಷನ್ ಅಂದ್ಕೊಂಡಿದ್ದೆ, ಅವ್ರ ಮಕ್ಕಳ ಇಂಟ್ರಾಕ್ಷನಿಂದ ಡೈರಿ ಕೊಟ್ಟರು.
ಹೇಗಿತ್ತು ಅವ್ರ ಜೊತೆ ಒಂದು ಇಂಟ್ರಾಕ್ಷನ್ ಮೂಮೆಂಟ್, ಅಂದರೆ ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ರು, ಆಮೇಲೆ ನಮ್ಮಲ್ಲಿಂದ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಆಯಿತು. ಏನು ಅನ್ನಿಸ್ತು ಅಂದರೆ ನನಗೆ ಎಲ್ಲ ಇದ್ದು ಶಾಲೆಯಲ್ಲಿ ಎಜುಕೇಷನ್ ಚೆನ್ನಾಗಿ ಸಿಗ್ತಾ ಇದೆ, ಎಲ್ಲ ಇಲ್ಲದ ಒಬ್ಬ ಹುಡುಗ, ಅದೃಷ್ಟ ಅಂತಲೂ ಹೇಳಬೇಕು, ಪ್ರತಿಭೆ ಅಂತಲೂ ಹೇಳಬೇಕು, ಅವನಿಗೊಂದು ಇಲ್ಲೊಂದು ಎಜುಕೇಷನ್ ಸಿಗ್ತಾ ಇದೆ. ಇಲ್ಲಿ ಎರಡು ವಿಷಯ ಬರುತ್ತೆ. ರಾಷ್ಟ್ರೋತ್ಥಾನ ಎಜುಕೇಷನ್ ಆಫರ್ ಮಾಡ್ತಾ ಇದೆ, ಅವನು ರಿಸೀವಿಂಗ್ ಎಂಡಲ್ಲಿ ತಗೊಳ್ತಾ ಇದ್ದಾನೆ. ಆ ಕಂಡೀಷನ್ ಹೇಗೆ ಫೀಲ್ ಆಯಿತು? ಓಕೆ ಸರ್, ಸೊ ತಪಸ್ ಅವ್ರ ಮಕ್ಳನ್ನ ನೋಡಿದಾಗ ಫಸ್ಟ್ ಅನಿಸ್ತಾ ಇತ್ತು, ಇವ್ರಿಗಂದ್ರೆ ಬೇಜಾರಾಗಲ್ವಾ, ಇವ್ರಿಗೆ ಜಾಸ್ತಿ ಎಂಟರ್ಟೈನ್ಮೆಂಟ್ ಮೀನ್ಸ್ ಇರೋದಿಲ್ಲ, ಯಾವಾಗಲೂ ಓದ್ತಾ ಇರ್ತಾರೆ ಅಂತ ಅನಿಸ್ತು. ಬಟ್ ಅಲ್ಲಿ ಹೋಗಿ ಅವ್ರ ಮಾತು ಕೇಳಿದ್ಮೇಲೆ ಅನಿಸ್ತು ದಟ್ ಅವ್ರಿಗೆ ಓದೋ ಅವಶ್ಯಕತೆ, ಅಂದರೆ ಅವ್ರು ಎಷ್ಟು ಅಂಡರ್ ಪ್ರಿವಿಲೇಜ್ದಿಂದ ಬಂದಿದ್ದಾರೆ. ಮತ್ತು ನನಗೆ ಫೆಲ್ಟ್ ದಟ್ ನಾನು ತುಂಬ ಲಕ್ಕಿ ಇದ್ದೀನಿ ಅಂತ, ನಂಗೆ ಆ ಪ್ರಿವಿಲೇಜಸ್ ಸಿಕ್ಕಿದೆ. ಸೊ ನಾನು ಅದನ್ನು ಸೀರಿಯಸ್ ಆಗಿ ನಾನು ಅದನ್ನು ಯೂಸ್ ಮಾಡ್ಕೋಬೇಕು ಅಂತ ಅನಿಸ್ತು. ಮತ್ತು ಇನ್ನೊಂದು ಏನು ಅನಿಸ್ತು ಅಂದರೆ ಅವರು ತುಂಬ ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಇದ್ರು. ಅದು ಮಾತಾಡಿದ್ ಕೇಳಿ ಐ ವಾಸ್ ಲೈಕ್ ವೆರಿ ಸರ್ಪ್ರೈಸ್. ಸೊ ಅದೊಂದು ಅನಿಸ್ತು ನನಗೆ. ನೀನು 9th ಇದ್ದೆ, ಏನಾದರೂ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಆಗ್ಬೋದು ಆ ಇನ್ಸಿಡೆಂಟು ನಿನ್ನ ಲೈಫಲ್ಲಿ? ಅಂದರೆ ಸ್ಟಡಿಯಲ್ಲಿ ನನ್ನ ಸ್ಟಡಿ ಪ್ಯಾಟ್ರನ್ ಚೆನ್ನಾಗಾಗತ್ತೆ, ಅಥವಾ ಡಿಸಿಪ್ಲಿನ್ ನನಗೆ ಬರುತ್ತೆ. ಅವರು ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ, ನಾವು ಹೊರಗಿನ ಭಾಷೆಯಲ್ಲಿ ಹೇಳೋದಾದ್ರೆ ಒಂದು ಮೆಷಿನ್ ಥರ ಇರ್ತಾರೆ ಅಂದರೆ ಅವ್ರು ಎಂಜಾಯ್ನೇ ಮಾಡ್ತಿರ್ಬೋದು, ನಮ್ಗೆ ಗೊತ್ತಿಲ್ಲ, ನಾವು ಅವ್ರ ಹತ್ರ ಕೇಳಲಿಲ್ಲ ಅದನ್ನು. ಅದನ್ನೆಲ್ಲ ನೋಡಿದಾಗ ಒಂದು ಬಿಗ್ಗರ್ ಪರ್ಸ್ಪೆಕ್ಟಿವ್ನಲ್ಲಿ, ಒಂದು ದೊಡ್ಡ ಗೋಲಿಗೆ, ದೊಡ್ಡ ವಿಷನ್ನಿಗೆ ನಾನು ಅಲೈನ್ ಆಗಬೇಕು, ನಾನು ಅಗತ್ಯ ಬಿದ್ದರೆ ಒಂದು ಕರೆಕ್ಷನ್ ಹಾಕ್ಕೋಬೇಕು ಅಂತ ಏನಾದ್ರು ಫೀಲ್ ಆಯ್ತಾ? ಹೌದು ಸರ್, ನಿಜವಾಗ್ಲೂ ಅನಿಸ್ತು. ಫಸ್ಟ್ ಥಿಂಗ್ ಏನಂದರೆ, ನಾನು ತುಂಬ ಟ್ರೈ ಮಾಡ್ತೀನಿ ಆರ್ಗನೈಸ್ಡ್ ಆಗಿ ಶೆಡ್ಯೂಲ್ನ ಫಾಲೋ ಮಾಡೋದಕ್ಕೆ. ಅಂದರೆ ಥಿಂಗ್ಸ್ ಬರ್ಕೊತೀನಿ, ಈ ಟೈಮಿಂದ ಇಷ್ಟು ಮಾಡಬೇಕಂತ. ಬಟ್ ಅದು ಆಗಲ್ಲ. ಬಟ್ ಇವ್ರು ನೋಡಿದ್ಮೇಲೆ ಒಂಚೂರು ಸೀರಿಯಸ್ ಆಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಅದು ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಅಗೇನ್ ಸೀರಿಯಸ್ನೆಸ್ಸಿಂದ ಸ್ಟಡಿ ಮಾಡೋದು ಅದೆಲ್ಲ ಮಾಡ್ತೀನಿ ಅಂತ. ಸೊ ಅದೊಂದು ಅಳವಡಿಸ್ಕೊತೀನಿ. ಮತ್ತು ಅವ್ರು ಬೆಳಗ್ಗೆ ಎದ್ದು ಪ್ರಾಣಾಯಾಮ ಮತ್ತು ಯೋಗ ಮಾಡ್ತಾರಲ್ವಾ, ಸೊ ಅದು ನನಗೆ ಲೈವ್ ಆಗಿ ಅದು ತುಂಬ ಬೆನಿಫಿಟ್ಸ್ ಇದೆ ಅಂತ ಅರ್ಥ ಆಯಿತು. ಸೊ ಅದನ್ನು ಮಾಡೋದಕ್ಕೆ ಟ್ರೈ ಮಾಡಿ. ಅವ್ರು ತುಂಬ ಲೈಕ್ ಕೋಆರ್ಡಿನೇಷನ್ ಆಗಿರ್ತಾರೆ. ಸೊ ಲೈಕ್ ಬೆಳಗ್ಗೆ ನಾವು ಒಂದು ವಾರಕ್ಕೆ ಒಂದ್ಸರಿ ಯೋಗ ಇದ್ರು ನಾವು ಮಾಡಲ್ಲ, ಅವ್ರು ದಿನ ಬೆಳಗ್ಗೆ ಯೋಗ ಮಾಡಿ ಸಂಜೆ ಹನುಮಾನ್ ಚಾಲೀಸ ಎಲ್ಲ ಹೇಳೋದು, ಲೈಕ್ ಡೆಡಿಕೇಶನ್ ತುಂಬ ಇಷ್ಟ ಆಯ್ತು. ಆ್ಯಂಡ್ ಇವತ್ತು ಪಾಡ್ಕಾಸ್ಟ್ ಮುಗಿದ್ಮೇಲೆ ನಾವು ಸುಮ್ಮನೆ ಲೈಕ್ ಮೇಲೆ ಊಟಕ್ಕೆ ಹೋಗಬೇಕು ಅಂತ ಅಂದರು. ಸೊ ನಾವಿಬ್ಬರು ಹೋದ್ವಿ ಲಿಫ್ಟಲ್ಲಿ, ಹತ್ಲಿಕ್ಕೆ ಶಕ್ತಿ ಇರಲಿಲ್ಲ ಅದಕ್ಕೆ. ಮತ್ತೆ ಹೋದಾಗ ಕರೆಂಟ್ ನೀವು ಪಾಡ್ಕಾಸ್ಟ್ ಅಲ್ಲಿ ತುಂಬಾ ದಬಾಕಿದ್ರಾ? ಇಲ್ಲ ಸರ್, ಕೂತು ಬೆನ್ನೋ ಬಂದಿತ್ತು ಸರ್. ಸೊ ಲಿಫ್ಟಲ್ಲಿ ಹೋದ್ವಿ, ಸಡನ್ ಆಗಿ ಸ್ಟಾಪ್ ಆಗೋಯ್ತು ಸರ್. ನಮ್ಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಇನ್ನು ಅಲ್ಲಿ ಎಲ್ಲ ಆಫ್ ಆಗಿಬಿಡ್ತು. 1 2 3 4 ಅಂತ ಬಟನ್ಸ್ ಬರುತ್ತೆ, ಆಫ್ ಆಯಿತು. ಒಂದೇ ಒಂದು ಬೆಲ್ ಬಟನ್ ಒಂದಿತ್ತು, ಅದು ಆಟೋಮೆಟಿಕ್ಕಾಗಿ ಆನ್ ಆಗಿ ಕುಯ್ 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 ಅಂತ ಸೌಂಡ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ಐ ವಾಸ್ ಲೈಕ್ ಏನಾಗುತ್ತೆ ಬ್ರೋ ಗೊತ್ತಿಲ್ಲ ಅಂತ. ಅಲ್ಲಿ ಏನಾದ್ರೂ ಇನ್ಸ್ಟ್ರಕ್ಷನ್ ಇತ್ತಾ? ಲಿಫ್ಟ್ ಈ ತರ ಆದಾಗ ಏನ್ ಮಾಡ್ಬೇಕು, ಯಾರಿಗೆ ಫೋನ್ ಮಾಡ್ಬೇಕು? ನಾವು ಫೋನ್ ಮಾಡಕ್ ಟ್ರೈ ಮಾಡಿದ್ವಿ, ಬಟ್ ನೆಟ್ವರ್ಕ್ ಸಿಗ್ಲಿಲ್ಲ ಅನ್ಸುತ್ತೆ. ನಾವ್ ಇನ್ನೇನ್ ಫೋನ್ ಮಾಡಕ್ ಟ್ರೈ ಮಾಡ್ತಾ ಇದ್ವಿ, ಬಟ್ ಫೋನ್ ಇತ್ತಾ ಲಿಫ್ಟ್ ಅಲ್ಲಿ? ಇಲ್ಲ ನನ್ನ ಹತ್ರ ಫೋನ್ ಇತ್ತು. ಸೊ ನಾನ್ ಸ್ವಲ್ಪ ಲ್ಯಾಂಡ್ ಫೋನ್ ಇಲ್ಲ ಅಲ್ಲಿ ಒಂದು ಸಿಂಬಲ್ ಇತ್ತು, ಅಂದ್ರೆ ಆಚೆಗಡೆ ಹೋಗೋಕೆ ಬೆಲ್ ಬಟನ್ ಪ್ರೆಸ್ ಮಾಡಿ, ಅದನ್ನ ಪ್ರೆಸ್ ಮಾಡಿದಾದ್ಮೇಲೆ ಅದು ಅಲಾರಾಮ್ ತರ ರಿಂಗ್ ಆಗೋಕೆ ಸ್ಟಾರ್ಟ್ ಆಯಿತು. ಅಲಾರಾಮ್ ಸೌಂಡ್ ಬಂತು. ಲೈಕ್ ಏನಾಗುತ್ತೆ ಗೊತ್ತಿಲ್ಲ ಏನಾಯಿತು ಅಂತ. ಆ್ಯಂಡ್ ದೆನ್ ಸ್ವಲ್ಪ ಹೊತ್ತು ಆದಮೇಲೆ ಲೈಕ್ ಆಲ್ಮೋಸ್ಟ್ ವೇಟ್ ಮಾಡಿದ್ವಿ, ಒಂದು 2 ನಿಮಿಷ ಹೋಗುತ್ತೆ ಅಂತ. ಆಮೇಲೆ ಕಾಲ್ ಮಾಡೋಷ್ಟರಲ್ಲಿ ಅದೇ ಓಪನ್ ಆಯಿತು. ಐ ವಾಸ್ ಲೈಕ್ ಓಕೆ ಫೈನ್. ಇನ್ನು ಎಷ್ಟು ಸುಸ್ತಾದ್ರೂ ಲಿಫ್ಟ್ ಇಲ್ವಾ? ಸ್ಟೇರ್ ಕೇಸೇನಾ? ಹೌದು ಸರ್, ಒಂದು ಸ್ವಲ್ಪ ದಿನ ಆಮೇಲೆ ಮತ್ತೆ ಯೂಸ್ ಮಾಡ್ಬೋದು. ಇಲ್ಲಿ ಮೋಸ್ಟ್ಲಿ ನಮ್ಮ ಪಂಚಮುಖಿ ಶಿಕ್ಷಣದ ಒಂದು ಎಲಿಮೆಂಟ್ ಎಂಟರ್ ಆಗಬೇಕು ಅಂತ ಅನ್ಕೋತೀವಿ. ಪಂಚಮುಖಿ ಶಿಕ್ಷಣದಲ್ಲಿ ಬೇರೆ ಬೇರೆ ಆಯಾಮಗಳನ್ನು ಅಡ್ರೆಸ್ ಮಾಡ್ತಾರಲ್ಲ, ಭಾವನಾತ್ಮಕ, ಮಾನಸಿಕ, ಅದು ಇದು. ಇಷ್ಟೆಲ್ಲ ಆದಾಗ ಸರಿ ಎಲ್ಲಾದ್ರೂ ಪ್ರಾಬ್ಲಮ್ ಆಗ್ಬೋದು, ನಾವು ಕೂತಲ್ಲೇ ಬೀಳ್ಬೋದು, ಬಿದ್ದು ಫ್ರ್ಯಾಕ್ಚರ್ ಆಗ್ಬೋದು, ಆಯ್ತಾ? ನಡೀತಿರುವಾಗಲೇ ಆಗಬೇಕು, ರಸ್ತೆ ಮೇಲೆ ಆಗಬೇಕು ಅಂತ ಇಲ್ಲ. ಇಲ್ಲಿ ಒಂದು ನಮಗೆ ಎಮೋಷನಲ್ ಕಂಟ್ರೋಲ್ ಬೇಕಾ ಅಂತ ನಾವು ಒಂದು ಯೋಚನೆ ಮಾಡಬೇಕು. ಏನು ಅಂದರೆ, ನೀನು 4 ದಿವಸ ಲಿಫ್ಟ್ ಯೂಸ್ ಮಾಡಲ್ಲ ಅಂತ ಹೇಳ್ತೀರ, ಆ ಡಿಸಿಷನ್ನು ವಿಡ್ರಾ ಮಾಡ್ಬೋದಾ? ಇವತ್ತು ಹೋಗುವಾಗಲೇ ಲಿಫ್ಟ್ ಯೂಸ್ ಮಾಡ್ಬೋದಾ? ಮೋಸ್ಟ್ ಪ್ರಾಬಬ್ಲಿ ಯೂಸ್ ಮಾಡಿ. ಯಾಕೆಂದ್ರೆ ನಾನು ಹೇಳೋದು, ಅಷ್ಟು ಎಮೋಷನಲ್ ಕಂಟ್ರೋಲ್ ಬೇಕೇ ಬೇಕು. ಯಾವ ಸಿಸ್ಟಮ್ ಆದರೂ ಕೂಡ ಎನಿ ಟೈಮ್ ಫೇಲ್ ಆಗಬಹುದು. ನಮ್ಮ ಸಿಸ್ಟಮ್ಮೇ, ಈಗ ಬಾಡಿ ಸಿಸ್ಟಮ್ಮೇ ಫೇಲ್ ಆಗುತ್ತೆ, ಇನ್ನು ಮೆಷಿನ್ ಏನು ದೊಡ್ಡ ವಿಷಯ. ಇದನ್ನು ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ. ಯಾವತ್ತೂ ಒಂದು ದಿವಸ ಆಗತ್ತೆ, ಇನ್ನು 99 ಡೇಸ್ ಚೆನ್ನಾಗಿ ಓಡುತ್ತಾ? ನಂಬು ಸಿಸ್ಟಮ್ಮನ್ನು. ನನಗೆ ಇದು ಅನ್ನಿಸ್ತು. ಅದು ನೋಡು ಹೇಗೆ ಇವತ್ತು ಸಾಧ್ಯ ಆದರೆ ಲಿಫ್ಟಲ್ಲಿ ಒಂದು ಸರಿ ಕೆಳಗೆ ಹೋಗಿ ಮೇಲೆ ಹೋಗಿ ಮತ್ತೆ ಕೆಳಗೆ ಬಾ, ಆಟನೂ ಆಗ್ಬೋದು. ಅಂದ್ರೆ ಸರ್ ಟೀಚರ್ಸ್ ಜೊತೆ ಹೋಗ್ತೀವಿ ಸರ್, ಅದಕ್ಕೂ ಬಯಸ್ಕೊಂಡ್ವಿ. ಟೀಚರ್ಸ್ ಜೊತೆ ಬರ್ಬೇಕಲ್ಲ, ನೀವು ಒಬ್ರೇ ಯಾಕೆ? ಇರ್ಲಿ, ಅವ್ರ ಕೇರ್ ಇರುತ್ತೆ. ಹೀಗಾದಾಗ ನೀವು ಹೆಂಗೆ ಹ್ಯಾಂಡಲ್ ಮಾಡ್ತಿರೋ ಏನೋ, ಅವ್ರಿಗೊಂದು ಟೆನ್ಷನ್ ಅಲ್ವಾ? ಈಗ ಪೇರೆಂಟ್ಸ್ ಕೇಳೋದು ಯಾರನ್ನ? ಮ್ಯಾನೇಜ್ಮೆಂಟ್ ಅನ್ನು ಕೇಳ್ತಾರೆ, ಮ್ಯಾನೇಜ್ಮೆಂಟ್ ಟೀಚರ್ಸ್ ಅನ್ನು ಕೇಳ್ತಾರೆ, ಉತ್ತರ ಹೇಳ್ಬೇಕಲ್ವಾ? ಅವ್ರ ಭಯ ಅವ್ರಿಗೆ ಇರುತ್ತೆ.
ಈಗ ನಮ್ಮನೆ ಮಕ್ಕಳಾದ್ರೆ ಸ್ವಲ್ಪ ಬಿದ್ರೂ ಪರವಾಗಿಲ್ಲ, ಎದ್ರೂ ಪರವಾಗಿಲ್ಲ, ನಾವು ಸಮಾಧಾನ ಮಾಡ್ಕೊಂಡು ಹೋಗ್ತೀವಿ ಅಂತ. ಪಕ್ಕದ ಮನೆ ಮಗು ಬೀಳೋ ಸ್ಟೇಜಲ್ಲಿ ನಾವು ಇದ್ರೆ ಪ್ರತಿ ಕ್ವಶನಿಗೂ ಆನ್ಸರ್ ಮಾಡೋದು ಕಷ್ಟ, ಭಾಳ ಕಷ್ಟ ಇದೆ. ಟೀಚರ್ಸ್ ಕಂಡೀಷನ್ನು ನೀವು ಅರ್ಥ ಮಾಡ್ಕೋಬೇಕು. ಅದು ಆ ಭಾಗ ಆಯಿತು. 3 ದಿವಸದ ನಮ್ಮ ಪಾಡ್ಕ್ಯಾಸ್ಟ್ ಯಾತ್ರೆ, 1 ವರ್ಕ್ಶಾಪ್, 2 ದಿವಸ ಶೂಟ್. ಆಲ್ಮೋಸ್ಟ್ ಪ್ರತಿ ದಿವಸನೂ ಮೋದಿಯವರು ದಿವಸಕ್ಕೆ 16 ಗಂಟೆ 17 ಗಂಟೆ ಕೆಲಸ ಮಾಡ್ತಾರೆ ಅಂತ ಥಿಯರಿಟಿಕಲಿ ಕೇಳಿದ್ವಿ. ನೀವು ಸ್ಟಡಿಗೋಸ್ಕರ ಕೆಲಸ ಮಾಡಿರ್ಬೋದು. ಎಕ್ಸಾಮ್ ಬಂದಾಗ ಒಂದು 15 ದಿವಸ ಬೆಳಿಗ್ಗೆಯಿಂದ ರಾತ್ರಿ ತನಕ ಮೆಷಿನ್ ಓಡಿಸಿರಬಹುದು. ಎಕ್ಸಾಮ್ ಬಿಟ್ಟು ಯಾವುದಾದ್ರೂ ಒಂದು ಚಟುವಟಿಕೆಗೆ, ಅಕಾಡೆಮಿಕ್ ಆ್ಯಕ್ಟಿವಿಟಿಗೆ ಹೀಗೊಂದು ತೊಡಗಿಸ್ಕೊಂಡಿದ್ದೀರಿ. ಎಟ್ ದ ಎಂಡ್ ಆಫ್ ದ 3rd ಡೇ ಹೇಗೆ ಅನ್ಸುತ್ತೆ? ಸ್ಟ್ರೆಸ್ಫುಲ್ ಅನ್ಸುತ್ತಾ, ಸ್ಟ್ರೈನ್ ಅನ್ಸುತ್ತಾ, ಹೇಗನ್ಸುತ್ತೆ? ಸರ್, ನನಗೆ ಆ್ಯಕ್ಚುಲಿ ಸ್ಟ್ರೆಸ್ಫುಲ್ ಏನೋ ಅನಿಸ್ತಾ ಇಲ್ಲ. ನನಗೆ ತುಂಬ ಖುಷಿ ಆಗ್ತದೆ. ನಾನು ಅನ್ಕೊಂಡೇ ಇರಲಿಲ್ಲ ಇಷ್ಟು ಚೆನ್ನಾಗಿ, ಇದಕ್ಕೆ ಬರೋಕ್ಕಿಂತ ಮುಂಚೆ ಇಷ್ಟು ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಿಕಾಸ್ ನಮಗೆಲ್ಲ ಆಯಿತು, ಪಾಡ್ಕಾಸ್ಟ್ ಸ್ಮೂತಾಗಿ ರನ್ ಆಯಿತು, ನಮಗೆ ಹೊಸ ಮಾಸ್ ಕಮ್ಯುನಿಕೇಷನ್ ಅನ್ನೋ ಅದೊಂದು ಫೀಲ್ಡ್ ಬಗ್ಗೆ ತಿಳಿತು, ಹೊಸ ಫ್ರೆಂಡ್ಸ್ ಮಾಡ್ಕೊಂಡ್ವಿ, ಆಟ ಆಡಿದ್ವಿ. ಸೊ ಎಲ್ಲ ಒಟ್ಟಿಗೆ ಎಕ್ಸ್ಪೀರಿಯನ್ಸ್ ಆಯಿತು. ಸೊ ತುಂಬ ಚೆನ್ನಾಗಿ ಅನಿಸ್ತು. ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ನೀವು ಒಂದು ಕೆಲಸ ಮಾಡ್ಬೋದಾ? ಇಲ್ಲಿಂದ ನೀವು ನಿಮ್ಮ ಶಾಲೆಗಳಿಗೆ ಹೋಗ್ತೀರಿ. ನಿಮ್ಮ ಶಾಲೆಯಲ್ಲಿ ಎಷ್ಟೋ ಮಕ್ಕಳಿದ್ದಾರೆ. ನಿಮ್ಮ ಶಾಲೆ 3,000 ಜನ ಮಕ್ಕಳಿದ್ದಾರೆ ಅಲ್ವಾ? 3,000 ಜನ ಮಕ್ಕಳಿಗೂ ಈ ಆಪರ್ಚುನಿಟಿ ಸಿಕ್ಕಿಲ್ಲ. ಆದರೆ ಇಲ್ಲಿ ಒಂದಾದಂಥ ಖುಷಿ, ಇಲ್ಲಿ ಸಿಕ್ಕದಂಥ ಮೆಸೇಜ್ ನೀವು ಶೇರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ನಾವು ನಮ್ಮ ಕಡೆಯಿಂದನೂ ಒಂದು ವ್ಯವಸ್ಥೆ ಮಾಡ್ತೀವಿ. ಪ್ರತಿ ಸ್ಕೂಲಿಗೂ ನಾವು ರಿಕ್ವೆಸ್ಟ್ ಮಾಡ್ತೀವಿ. ನಿಮ್ಮಲ್ಲಿಂದ ನೀವು ರೆಪ್ರೆಸೆಂಟೇಟಿವ್ಸನ್ನು ಕಳಿಸಿದ್ದೀರಿ ನಮಗೆ, ತುಂಬ ಖುಷಿಪಟ್ಟು ಹೋಗಿದ್ದಾರೆ. ಆ ಖುಷಿಯನ್ನು ನಿಮ್ಮ ಇನ್ನೂ 4 ಜನ ಮಕ್ಕಳಿಗೆ ಸಾಧ್ಯ ಆದರೆ ಬೆಳಿಗ್ಗೆ ಪ್ರೇಯರ್ ಅಸೆಂಬ್ಲಿಯಲ್ಲಿ ಮೈಕ್ ಕೊಟ್ಟು ಒಂದು 10-15 ನಿಮಿಷ ಸ್ಪೇರ್ ಮಾಡಿಸಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ರಿಕ್ವೆಸ್ಟ್ ಮಾಡಿದಾಗ ನೀವು ಒಂದು ಪ್ರಿಪ್ರೇಷನ್ ಮಾಡಿ. ನಾನು ಏನು ಕಲಿತೆ, ಏನು ಕಲೀಲಿಲ್ಲ, ಮುಂದಿನ ಜೀವನಕ್ಕೆ ನನಗೆ ಏನು ಪಾಠ ಆಯಿತು, ಮುಂದೆ ನಾನು ಏನು ಮಾಡಬೇಕು ಅಂತ ಏನಾದರೂ ಕ್ಲಾರಿಟಿ ಸಿಗ್ತಾ, ಅಥವಾ ತಪಸ್ಸಂಥ ಯೋಜನೆ ನೋಡಿದಾಗ ನನಗೆ ಕರುಳು ಚುರುಕಂತ, ನನಗೆಲ್ಲ ಇದ್ದು ನಾನು ಹಿಂಗೆ ಆಡ್ತೀನಿ, ಏನೂ ಇಲ್ಲದೆ ಪಾಪ ಹಂಗಿದ್ದಾರೆ ಅವರು ಅಂತ ಅನ್ನಿಸ್ತಾ ಒಂದು ಸ್ಟ್ರಕ್ಚರ್ಡ್ ವೇನಲ್ಲಿ ನೀವೀಗ ನಿಮ್ಮ ಶಾಲೆಯಿಂದ 2 ಬಂದಿದ್ದೀರಿ. 2 ಬಂದಾಗ ಶೇರ್ ಮಾಡ್ಕೊಳ್ಳಿ ಕಾನ್ಸೆಪ್ಟ್. ನಾನು ಏನು ಹೇಳಬೇಕು, ಅವಳು ಏನು ಹೇಳಬೇಕು, ಯಾವ ಸ್ಟ್ರಾಂಗ್ ಫೀಲಿಂಗ್ ಯಾರಿಗಿದೆ ಅವರು ಅದನ್ನು ಇಟ್ಕೊಳ್ಳಿ. ಶೇರ್ ಮಾಡಿಕೊಂಡು ನಾವು ಅದನ್ನು ಮಾಡುವಂಥ ವ್ಯವಸ್ಥೆ ನಮ್ಮ ಕಡೆಯಿಂದ ಮೂವ್ ಮಾಡಿಕೊಡ್ತೀವಿ. ನಾಳೆ ನಾಡಿದ್ರಲ್ಲೇ ಅದು ಫ್ರೆಶ್ ಇರುವಾಗಲೇ ಹೋಗಬೇಕು. ನೀವು ಶೇರ್ ಮಾಡಲಿಕ್ಕೆ ಮ್ಯೂಚುವಲಿ ಮಾತಾಡ್ಕೊಂಡು ಒಂದು ಪ್ರಿಪ್ರೇಷನ್ ಮಾಡಿ. ಈ ಮೆಸೇಜು ಇನ್ನೂ 3,000 ಜನ ಮಕ್ಕಳಿಗೆ ಹೋಗಲಿ, ಆಯಿತಾ? ನಾವು ಮುಂದೆ ಯಾವ ಥರ ಮಾಡ್ತೀವಿ ಏನೋ ಅದು ಬೇರೆ ವಿಷಯ. ಆದರೆ ಸ್ಕೂಲ್ ಮಟ್ಟದಲ್ಲಿ ಹೊಸ ಚಿಂತನೆ ಶುರು ಆಗ್ಬೋದು. ಹೊಸದಾಗಿ ನಾವು ಏನಾದರೂ ಮಾಡೋಣ ಅಂಥೇಳಿ ಕಾಲೇಜಲ್ಲಿ, ಸ್ಕೂಲಲ್ಲಿ ಶುರು ಆಗ ಇದನ್ನೊಂದು ಮಾಡಿ. ನಿಮ್ಮ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಮುಂದೆ ಅವರಿಗೆ ಹೇಗೆ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಮುಂದೆ ನಾವು ಇದೇ ಥರ ಪ್ರೋಗ್ರಾಮ್ ಮಾಡಿದಾಗ ಅವಾಗ ಒಂದೊಂದು ಶಾಲೆಯಿಂದ 5-5 ಜನ ಬರ್ಬೋದು. ನೀವಿಬ್ಬರು ಬಂದಿದ್ರಿ, ನಾನು 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 ಅಂತ ಬರ್ಬೋದು. ಆ ಥರ ಬರೋ ಹಾಗೆ ನಾವೊಂದು ಮಾಡಬೇಕು. ಇದು ನಮ್ಮದೊಂದು ಸಣ್ಣ ರಿಕ್ವೆಸ್ಟ್, ಆಯಿತಾ? ಇನ್ನೇನಾದರೂ ನಾವು ಇಷ್ಟು ಮಾತುಕತೆಯಲ್ಲಿ ಮಿಸ್ ಮಾಡಿದ್ದೀವಿ, ತುಂಬ ಟಚ್ ಆದ ಎಲಿಮೆಂಟು ಅಂತಿದ್ರೆ ಒಂದೊಂದು ಎಲಿಮೆಂಟ್ ಹೇಳ್ಬೋದು. ಅಲ್ಲ ಸರ್, ಒಂದು ಮಿಸ್ ಆಗಿದೆ ಏನಂದ್ರೆ 3 ದಿವಸದಲ್ಲಿ ನಾವು ಆಕ್ಚುಲಿ ಲಾನ್ಗೆ ಹೋಗ್ತೀವಿ ಅಂತ ಇತ್ತಲ್ಲ, ಅದೊಂದು ಮಿಸ್ ಆಯ್ತು. ನೆನ್ನೆ ಟೈಮ್ ಸಾಕಾಗ್ದಿರಾ ಅಂತ. ಸೊ ಅದು ಒಂದ್ರ ಬಗ್ಗೆ ಕೇಳಬೇಕಿತ್ತು. ಆಕ್ಚುಲಿ ಆ ಲಾನಿಗೆ ಹೋಗೋದು ನನಗೆ ತುಂಬಾ ಖುಷಿ ವಿಷಯ. ಪರ್ಸನಲಿ ಆಕ್ಚುಲಿ ನಾವು ವ್ಯೂ ಮಾಡ್ಕೊಂಡಿದ್ದಂಗೆ ಲೈಕ್ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ವಿ. ನಾನು ಒಂದು ಸಣ್ಣ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ನಾನು ಇಲ್ಲಿಗೆ ಪರಿಷತ್ತಿಗೆ ಬರೋ ಮುಂಚೆ ಜಿಗಡಿನಲ್ಲಿ ಒಂದು ಎಸ್ ವ್ಯಾಸ ಯೋಗ ಯೂನಿವರ್ಸಿಟಿ ಇರ್ತದೆ, ಅಲ್ಲೊಂದು ಆಲ್ಮೋಸ್ಟ್ 10-11 ವರ್ಷ ಸರ್ವ್ ಮಾಡಿದೆ. ಸರ್ವ್ ಮಾಡುವಾಗ ಏನಾಯಿತು, ಅಲ್ಲಿಂದ ಒಂದು 30 ಕಿಲೋಮೀಟರ್ ಡಿಸ್ಟೆನ್ಸ್ ಹೊಸೂರು ರೋಡ್, ಎಲೆಕ್ಟ್ರಾನಿಕ್ ಸಿಟಿ ಕ್ರಾಸ್ ಆಗುತ್ತೆ, ಆಮೇಲೆ ಹೊಸೂರು ಆದಮೇಲೆ ಒಂದು ಜೈನ್ ಟೆಂಪಲ್ ಇದೆ. ಅಲ್ಲಿ ಜೈನ್ ಟೆಂಪಲ್ ಕಾರಿಡಾರ್ಸಲ್ಲಿ ಏನು ಹಾಕಿದ್ದಾರೆ, ಅಮೃತ ಶಿಲೆ, ಏನು ಹೇಳ್ತಾರೆ, ಗ್ರಾನೈಟ್ ಇದು ಬರುತ್ತಲ್ಲ ವೈಟ್, ಅದನ್ನು ಹಾಕಿದ್ದಾರೆ. ಅದೇನಾಗುತ್ತೆ, ದಿವಸ ಬಿಸಿಲಿಗೆ ಹೀಟ್ ಆಗುತ್ತೆ, ಸಂಜೆ ಅಷ್ಟೊತ್ತಿಗೆ ಅದ್ರ ಮೇಲೆ ಕೂತ್ಕೊಂಡ್ರೆ ಒಂದು ಬೆಚ್ಚಗಿನ ಫೀಲ್, ತುಂಬ ಕಂಫರ್ಟೇಬಲ್ ಫೀಲ್. ನನಗೆ ಅಲ್ಲಿ ಹೋಗಿ ಕೂತ್ಕೊಳ್ಳೋದು ಅಂದರೆ ಭಾಳ ಖುಷಿ ಇತ್ತು. ಹೊಸೂರು ರೋಡಲ್ಲಿ ಜೈನ್ ಟೆಂಪಲ್ಲು, ಅಲ್ಲಿ ಮಾರ್ಬಲ್ಲು, ಅದು ಬಿಸಿಲಲ್ಲಿ ಬಿಸಿ ಆಗುತ್ತೆ, ಎಲ್ಲ ಬಿಸಿಯಾಗಿ ಸಂಜೆ ಅದ್ರ ಮೇಲೆ ಕೂತ್ರೆ ಒಂದು ಭಾಳ ಕಂಫರ್ಟೇಬಲ್ ಫೀಲ್. ನಾನು ಅದಕ್ಕೆ ಹೋಗ್ತಾ ಇದ್ದೆ, ನನ್ನ ಫ್ರೆಂಡು ಮಧ್ಯದಲ್ಲಿ ಜಾಯಿನ್ ಆಗ್ತಾ ಇತ್ತು, ಆಮೇಲೆ ನಗ್ತಾ ಇತ್ತು ಅವರು. ಒಂದು ಕಲ್ಲು ಮೇಲೆ ಕೂರಕ್ಕೆ 30 ಕಿಲೋಮೀಟ್ರ್ ಹೋಗ್ತಾನೆ ಅವನು. ನಾನು ಅಂಥ ಕಲ್ಲು ಎಲ್ಲಾದರೂ ಈ ನೈಸ್ ರೋಡ್ ಕ್ಲಬ್ ಹೌಸ್ನಲ್ಲಿ ಇದೆಯಾ, ಆ ಥರ ಕಲ್ ಮೇಲೆ ನನಗೆ ಕೂರಬೇಕು ಅಂತ ಒಂದು ಸ್ವಾರ್ಥ. ಅದು ಅದ್ರ ಜೊತೆ ಮಕ್ಕಳು ಎಂಜಾಯ್ ಮಾಡ್ತಾರೆ, ಆದರೆ ಮಾಡಲಿ, ಲಾನ್ಗಿನೆಲ್ಲ ಚೆನ್ನಾಗಿರುತ್ತೆ ಅಂದ್ಕೊಂಡ್ವಿ. ಆದರೆ ನಮ್ಮಷ್ಟು ಶೆಡ್ಯೂಲ್ ಮಧ್ಯದಲ್ಲಿ ನಾವು ಮಾಡೋಕ್ಕಾಗಿಲ್ಲ. ಮತ್ತು ಒಂದು ರಿಕ್ವೆಸ್ಟು ಬಂತು, ಮಕ್ಕಳು ತುಂಬ ಸ್ಟ್ರೈನ್ ಆಗಿದೆ, ಬೇಡ ಸಾಕು ಅಂತ ನಾವು ಡ್ರಾಪ್ ಮಾಡಿದ್ವಿ. ಬೇಕಾದ್ರೆ ಮುಂದೆ ಯಾವತ್ತಾದರೂ ಒಂದು ಪಿಕ್ನಿಕ್ ಮಾಡೋಣ, ಸಣ್ಣದ್ರಲ್ಲೇ ದೊಡ್ಡ ಖುಷಿ ನೋಡುವಂಥ ಪ್ರಯತ್ನ ಮಾಡೋಣ. ಸರ್, ಇವಾಗ ನಾವು 16 ಜನ ಸ್ಟೂಡೆಂಟ್ಸ್ ಇದ್ವಲ್ಲ ಸರ್, ಅದರಲ್ಲಿ ನಿಮಗೆ ತುಂಬ ಲೈಕ್
ತಲಹಟ್ಟೆ ಅಂತ ಅನ್ಸ್ದವ್ರು ಯಾರು? ಅಷ್ಟೇನು ಅನಿಸ್ಲಿಲ್ಲ. ಸ್ವಲ್ಪ ಹೇಳಬೇಕು ಅಂದರೆ ನೀನೇ ಅಂತ ಹೇಳಬಹುದು. ತಲೆಹರಟೆ ಅಲ್ಲ, ಹೇಗೆ ಹೇಳ್ಬೋದು ಅಂದರೆ ಒಂಥರ ಸ್ವಲ್ಪ ಅಗ್ರೆಸಿವ್ ಮತ್ತು ಬೋಲ್ಡ್ ಆ ಥರ ಅಂತ ಅನ್ನಿಸ್ತು. ಯಾಕಂದರೆ ರ್ಯಾಪಿಡ್ ಫೈರ್ ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದೀವಿ, ನಾನು ಮಾಡ್ತೀನಿ ಅಂತ ಮುಂದೆ ಬಂದಿದ್ದು ಸ್ವಲ್ಪ ಹಾಗೆ ಅನ್ನಿಸ್ತು. ತಲೆಹರಟೆ ಏನು ಅನ್ನಿಸ್ತು ಕ್ಯಾಶುವಲ್. ಇದಕ್ಕಿಂತ ತಲೆಹರಟೆ ನೋಡಿದ್ದೀವಿ, ನಾವು ತಲೆಹರಟೆ ಮಾಡಿದ್ದೀವಿ ನಮ್ಮ ಜೊತೆ. ಸರ್, ಇಷ್ಟು ಜನ ಪಾಡ್ಕಾಸ್ಟ್ ನೋಡಿದಾಗ ನಿಮ್ಗೆ ಯಾರು ಪಾಡ್ಕಾಸ್ಟ್ ದಿ ಬೆಸ್ಟ್ ಇಲ್ಲ ನಿಮ್ಮ ಫೇವ್ರೆಟ್? ಆ್ಯಕ್ಚುಲಿ ನಾನು ಯಾರು ಪಾಡ್ಕಾಸ್ಟ್ ನೋಡಿಲ್ಲ. ಅಂಡರ್ ಪ್ರಿಪ್ರೇಷನ್ನಲ್ಲಿ ನಾನು ಇದ್ದೆ. ಪ್ರೊಡಕ್ಷನ್ ಆಗಿ ಬರಬೇಕಾದ್ರೆ ಜನರಲ್ ಒಪಿನಿಯನ್ ಹೇಗಿದೆ ಅಂದರೆ ಮಕ್ಕಳು ಚೆನ್ನಾಗಿ ಪ್ರಿಪೇರ್ ಆಗಿದ್ದಾರೆ, ಏನೋ ತಿಳ್ಕೋಬೇಕು ಅಂತ ಬಂದಿದ್ದಾರೆ. ಕೆಲವು ಕ್ವಶನ್ಸ್ ನಮಗೂ ಸರ್ಪ್ರೈಸ್ ಆಗಿತ್ತು. ಅಂದರೆ ಜಿಲ್ಲೆಗೊಂದು ಆಸ್ಪತ್ರೆ ಅನ್ನೋ ಕ್ವಶನ್ ನಮಗೂ ಸರ್ಪ್ರೈಸ್ ಆಗಿತ್ತು. ಏನು ಆನ್ಸರ್ ಹೇಳೋದು ನಾವು ಸ್ವಲ್ಪ ಯೋಚನೆ ಮಾಡಬೇಕಾಯಿತು. ಅಧ್ಯಕ್ಷರು ಹೇಳಿದ್ರು ಚೆನ್ನಾಗಿ ತಯಾರಿ ಮಾಡಿದ್ರಿ, ಮಕ್ಕಳು ಚೆನ್ನಾಗಿ ತಯಾರಾಗಿದ್ದಾರೆ. ಸಾಮಾನ್ಯಕ್ಕೆ ಹೇಳಲ್ಲ, ತುಂಬ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಹೀಗಾಗಬೇಕು ಹಾಗಾಗಬೇಕು. ತುಂಬ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಇದು ನೀವು ಖುಷಿ ಪಡಬೇಕಾದ ವಿಷಯ. ನಮ್ಮ ಇಡೀ ರಾಷ್ಟ್ರೋತ್ಥಾನ ಪರಿವಾರದ ಅಧ್ಯಕ್ಷರು ಒಳ್ಳೆ ಅಪ್ರಿಸಿಯೇಷನ್ ಕೊಟ್ಟಿದ್ದಾರೆ. ಈ ಮಾತುಕತೆ ಮಾಡ್ತಾ ಇದ್ರೆ ನಡೀತಾನೆ ಇರುತ್ತೆ. ಇದು ಒಂದು ಹಂತಕ್ಕೆ ನಾವು ನಿಲ್ಲಿಸೋಣ. ನಮ್ಮದು ಈ ಇಷ್ಟು ಮಾತುಕತೆಯ ಏನು ಹೇಳ್ತಾರೆ ಕ್ಲೈಮ್ಯಾಕ್ಸ್ ಎಲಿಮೆಂಟ್ ನಾವು ಇಟ್ಕೊಂಡಿರೋದು ರ್ಯಾಪಿಡ್ ಫೈರ್ ಹೇಗೆ ಫೇಸ್ ಮಾಡೋದು ಈಗ ನೋಡೋದು. ಫೈರ್ ನಿಮ್ಮ ಕಡೆಯಿಂದ ಆಗತ್ತಲ್ವಾ? ಆಗೋಯ್ತು ಸರ್, ಎಲ್ಲ ಫೈರ್ ಹೇಳ್ಬಿಟ್ವಿ. ಫೈರ್ ಕ್ಲೋಸ್ ಆಗೋಯ್ತಾ? ಏನಾದ್ರು ಬಾಕಿ ಫೈರ್ ಇದ್ರೆ ಕೇಳಿ. ಓಕೆ ಸರ್, ನಾನು ಒಂದು ಕೇಳ್ತೀನಿ. ಸೊ ನಿಮ್ಗೆ ಏನಾನ ಇನ್ನೊಂದ್ಸತಿ ಈ ತರ ಚಾನ್ಸ್ ಸಿಕ್ಕಿದ್ರೆ, ಇವಾಗ ಬರೀ ಇಬ್ರಿಗೆ ವಾಕ್ ದ ಟಾಕ್ ಸಿಕ್ಕಿದೆ, ಎಲ್ರನ್ನೂ ವಾಕ್ ದ ಟಾಕ್ ಒಂದೇ ದಿವಸದಲ್ಲಿ ಒಂದೇ ದಿವಸದಲ್ಲಿ ಮಾಡಕ್ ಆಗಲ್ಲ. ಬಟ್ ಎಲ್ಲರೂ ಅಕಸ್ಮಾತ್ ವಾಕ್ ದ ಟಾಕ್ ಮಾಡ್ಬೇಕು ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಒಬ್ರು ಒಂದು ದಿವಸಕ್ಕೆ ಒಂದು ವಾಕ್ ದ ಟಾಕ್ ಮಾಡ್ಬೋದು. ರಿಸೋರ್ಸ್ ಪರ್ಸನ್ಗೆ ಸ್ಟ್ರೈನ್ ಆಗುತ್ತೆ, ಜೊತೆಗೆ ಹೋಗೋರಿಗೆ ಸ್ಟ್ರೈನ್ ಆಗುತ್ತೆ. ಟೆಕ್ನಿಷಿಯನ್ಸ್ದು ನಾವು ಮರ್ತೇ ಬಿಡ್ತೀವಿ. ಅವ್ರು 24 ಗಂಟೆನೂ ದುಡಿಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್. ಟೆಕ್ನಿಷಿಯನ್ಸ್ದು ಯೋಚನೆ ಮಾಡಿದಾಗ ಒಂದು ಟೆಕ್ನಿಷಿಯನ್ ಸೆಟ್ಟಿಗೆ ದಿವಸಕ್ಕೆ ಒಂದು ವಾಕ್ ದ ಟಾಕ್. ಮತ್ತು ಹೊರಗಡೆ ಲೈಟ್ ಸಪೋರ್ಟ್ ಮಾಡಬೇಕು, ಇದೆಲ್ಲ ಯೋಚನೆ ಇದೆ. ಬಿಸಿಲು ತುಂಬ ಹಾರ್ಷ್ ಆದರೆ ಮಾಡೋಕ್ಕಾಗಲ್ಲ. ದಿವಸಕ್ಕೊಂದು. ಸಪೋಸ್ ನಾವು ಇಷ್ಟನ್ನು ವಾಕ್ ದ ಟಾಕಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ ಹೆಚ್ಚು ಕಮ್ಮಿ 10 ದಿವಸ ಬೇಕು. ಅಷ್ಟಕ್ಕೆ ಪರ್ಮಿಷನ್ ಇನಿಷಿಯಲ್ ಸ್ಟೇಜಲ್ಲಿ ಸಿಗೋದು ಕಷ್ಟ, ಸ್ಪೇರ್ ಮಾಡೋದು ಕಷ್ಟ. ಸ್ಕೂಲ್ ಅಟೆಂಡೆನ್ಸು, ಪೋರ್ಷನ್ಸು ಎಲ್ಲ ಇದೆ. ನೋಡೋಣ ಮುಂದೆ ಯಾವ ಥರ. ನೀವು ಸಮ್ಮರ್ ಹಾಲಿಡೇಸಲ್ಲಿ ಬರ್ತೀನಿ ಅಂದರೆ ಹೇಗಿದ್ರು ರಜಾ ಇರುತ್ತೆ, ನಾವು ಫುಲ್ ರೆಡಿಯಾಗಿ 10 ದಿವಸ ಮಾಡಿ ನೆಕ್ಸ್ಟ್. ಓಕೆ, ಸೊ ಸರ್ ನೆಕ್ಸ್ಟ್ ಕ್ವೆಶನ್ ನಾನು ನಿಮ್ಗೆ ಏನು ಕೇಳಬೇಕಂದ್ರೆ, ನೀವು ಇವಾಗ ರಾಜೇಶ್ ಪದ್ಮಾರ್ಜಿ ಜೊತೆ ರೀಸೆಂಟಾಗಿ ಪಾಡ್ಕಾಸ್ಟ್ ಇವಾಗ ಮುಗಿಸಿದ್ದೀರಾ. ಸೊ ಮಾಡೋಕ್ಕಿಂತ ಮುಂಚೆ ನಿಮಗೂ ಒಂದು ನರ್ವಸ್ನೆಸ್ ಇಲ್ಲ, ಸ್ಕೇರ್ಡ್ ಇಲ್ಲ, ನಾನು ಪ್ರಿಪೇರ್ ಆಗಿಲ್ಲ ಆ ಥರ ಏನಾನ ಅನಿಸ್ತಾ? ಹೌದು, ಟೆಕ್ನಿಕಲಿ ನಾನು ಕ್ವಶನ್ ಫಾರ್ಮೇಷನ್ನು ಅದೆಲ್ಲ ಮಾಡಿಕೊಂಡು ಪ್ರಿಪೇರ್ ಆಗಿರಲಿಲ್ಲ. ಒಂದು ಮನಸ್ಸಲ್ಲಿ ಐಡಿಯಾ ಇತ್ತು, ಅವ್ರ ಹತ್ರ ಏನು ಮಾತಾಡಬೇಕು ಅಂತ 3 ಆ್ಯಂಗಲ್ ಯೋಚನೆ ಮಾಡಿದ್ದೆ. ಒಂದು ಪರ್ಸನಲ್ ಇನ್ಸ್ಪಿರೇಷನ್ ಒಂದು ಮಾತಾಡಬೇಕು, RSSನ 100 ವರ್ಷ ಅನ್ನೋದು ಮಾತಾಡಬೇಕು, ರಾಷ್ಟ್ರೋತ್ಥಾನ ಪರಿಷತ್ನ 60 ವರ್ಷ. ಆ RSS ಇಂದ ರಾಷ್ಟ್ರೋತ್ಥಾನ ಪರಿಷತ್ತಿಗೆ ಏನು ಇನ್ಸ್ಪಿರೇಷನ್ ಬಂತು, ಓವರ್ ಆಲ್ ಸ್ಟ್ರಕ್ಚರ್ ಮನಸ್ಸಲ್ಲಿತ್ತು. ಒಂದೇ ನನ್ನ ಕ್ವಶನ್ ಇದ್ದಿದ್ದೇನು ಅಂದರೆ, ಒಂದು ಆಂಗ್ಸೈಟಿ ಬಂದು ಈ ಫ್ಲೋ ಮನಸ್ಸಿಂದ ಹೊರಟು ಹೋಗ್ಬಿಟ್ರೆ ಆಗಲ್ವಲ್ಲ ಅಂತ. ಫಾರ್ಚುನೇಟ್ಲಿ ಆ ಥರ ಏನೂ ಆಗಿಲ್ಲ. ಮೋಸ್ಟ್ಲಿ ನನ್ನ ಕಡೆಯಿಂದ ನಾನು ಫುಲ್ ಕಂಫರ್ಟಬಲ್ ಫೀಲ್ ಮಾಡಿದ್ದೀನಿ. ನನಗೆ ಸುಮಾರು ಉತ್ತರಗಳು ನನಗೆ ಸಿಕ್ಕಿದೆ, ಬರೀ ಪಾಡ್ಕಾಸ್ಟ್ ಅಂತಲ್ಲ, ಮೋಸ್ಟ್ಲಿ ಅವ್ರ ಕಡೆಯಿಂದನೂ ಮಾಡಿದ್ದಾರೆ ಅನ್ಕೋತೀನಿ. ಒಂದೇ ಒಂದು ಏನಂದರೆ ಸ್ವಲ್ಪ ಅರ್ಜೆಂಟ್ನಲ್ಲಿದ್ದರು, ಬೇರೆ ಎಂಗೇಜ್ಮೆಂಟ್ಸು ಸುಮಾರಿದೆ, ಸ್ವಲ್ಪ ಗಿಲ್ಟ್ ಇದೆ ನನಗೆ. ಆ ಎಂಗೇಜ್ಮೆಂಟಿಗೆ ಸ್ವಲ್ಪ ತೊಂದರೆ ಮಾಡಿದ್ನಲ್ಲ ಅಂತ, ಸಾರಿ. ಸರ್ ಅದೇ ಇವಾಗ ನೀವು ನೆನ್ನೆ ಅಂದರೆ ಕೆಲವೊಂದು ಜನ ನಮ್ಮ ಫ್ರೆಂಡ್ಸ್ನ ಮಧ್ಯರಾತ್ರಿವರೆಗೂ ಎದ್ದಿದ್ರು. ಅಂದರೆ ಬೆಳಿಗ್ಗೆ ರಾತ್ರಿ ಬೇಗ ಮಲ್ಗೆ ಬೆಳಿಗ್ಗೆ ಬೇಗ ಎದ್ದೇಳಬೇಕಿತ್ತು, ಆದರೆ ಮಧ್ಯರಾತ್ರಿವರೆಗೂ ಎದ್ದಿದ್ರು. ಸೊ ಅದ್ರ ಬಗ್ಗೆ ನಿಮ್ಗೆ ಏನಾರ ಬೇಜಾರಿದ್ಯಾ? ಯಾವ ಕಾರಣಕ್ಕೂ ಇಲ್ಲ. ಅಂದರೆ ಅವರೊಂದು ನಿಮಗೆ ಗೊತ್ತಿತ್ತ ನಾವು ಎದ್ದಿದ್ವಿ ಅಂತ ಹೇಳಿದ್ರು. 1-2 ಹುಡುಗರು ನನ್ನ ಹತ್ರ ಬಂದು ಹೇಳಿದ್ರು, ನಾವು ಸಿಗೋದೇ ಅಪರೂಪ, ಯಾವ್ಯಾವುದೋ ಸ್ಕೂಲಲ್ಲಿ ಇರ್ತೀವಿ, ಸಿಕ್ಕಿದ್ದೀವಿ, ಒಂದು ಒಳ್ಳೆ ಚಾನ್ಸು ಗೆಟ್ ಟುಗೆದರ್. ಅವ್ರು ಹೇಳಿದ್ರು ನಾವು ಆ ಕಡೆ ಮೂಲೆಯಲ್ಲಿ ಇರ್ತೀವಿ, ಅಲ್ಲಿ ಅವೆಲ್ಲ ಆಗಲ್ಲ, ನೀವು ಇರೋ ರೂಮ್ ಬಾಗಿಲಲ್ಲೇ ಇರಬೇಕು. ನೀವು ಸಪೋಸ್ ಟೀಚರ್ ನೋಡ್ತೀನಿ ಅಂದರೆ ನೋಡೋ ಹಾಗೆ ಇರಬೇಕು. ಅದನ್ನು ನಾನು ಖಂಡಿತ ಹೇಳಿದ್ದೆ, ನೀವೆಲ್ಲೋ ಮೂಲೆಯಲ್ಲೆಲ್ಲ ನಿಂತ್ಕೊಳ್ಳೋಂಗಿಲ್ಲ. ಆಯಿತು ಅಂತ ಒಪ್ಪಿ ಅಲ್ಲೇ ಕೂತಿದ್ರು. ಓಕೆ, ಅದು ಒಳ್ಳೆ. ನಾವು ಈಗ ಸಂಘದಲ್ಲಿ ಅಥವಾ ರಾಷ್ಟ್ರೋತ್ಥಾನದಲ್ಲಿ ಫಾರ್ಮಲ್ ಕಮ್ಯುನಿಕೇಷನ್ಗಿಂತ ಇನ್ಫಾರ್ಮಲ್ ಕಮ್ಯುನಿಕೇಷನ್ ವಿತ್ ಲವ್ ಒಂದು ಕಮ್ಯುನಿಕೇಷನ್ ಆಗುತ್ತೆ ಅಂದರೆ ಎನಿ ಟೈಮ್ ಅಪ್ರಿಷಿಯೇಟ್ ಮಾಡ್ತೀವಿ. ಸೊ ಲಾಸ್ಟ್ ನಿಮ್ಗೆ ಒಂದು ಕನ್ಕ್ಲೂಷನ್ ಕ್ವಶನ್ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಗಸಗಸೆ ಪಾಯಸ ಅಲ್ಲ. ಸೊ ಇಡೀ ಪಾಡ್ಕಾಸ್ಟ್ 3 ದಿನ ಪ್ರಾಸೆಸ್ ಅಲ್ಲಿ ನಿಮ್ಗೆ ಮಕ್ಕಳಿಂದ ಏನಾನ ಕಲಿಕೆ ಆಯ್ತಾ? ದೊಡ್ಡ ಕಲಿಕೆ ಆಯ್ತು, ಅದೇ ಹೇಳ್ತಾ ಇರೋದು. ನಾನು ಇವತ್ತು ಮೀಡಿಯಾ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತೀನಿ. ಆ್ಯಕ್ಚುಲಿ ನಾನು ತುಂಬ ಪ್ರೊಫೆಷ್ನಲ್ ಜರ್ನಲಿಸ್ಟು ಅಂತಲ್ಲ. ನಾನು ಯಾವ ಥರ ಆಸೆ ಇಟ್ಕೊಂಡು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂದರೆ,
ನಾನು ಒಂದು ವಿಷಯವನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನನ್ನ ಕೆಪಾಸಿಟಿಯಲ್ಲಿ. ನನಗೆ ಅರ್ಥ ಆಗಿದ್ದನ್ನು ಇನ್ನು 4 ಜನಕ್ಕೆ ಅರ್ಥ ಆಗೋ ಹಂಗೆ ಹೇಳಬೇಕು. ನನಗೆ ಖುಷಿಯಾಗಿದ್ರೆ ಆ ಖುಷಿಯನ್ನು ಇನ್ನು 4 ಜನಕ್ಕೆ ಖುಷಿಯಾಗಿ ಹಂಚಬೇಕು. ಇಡೀ ರಾಷ್ಟ್ರೋತ್ಥಾನ ವಲಯದಲ್ಲಿ ಒಂದು ಹೊಸ ಚಟುವಟಿಕೆ ಮಾಡ್ತಾ ಇದ್ದಾರೆ, ಪಾಡ್ಕಾಸ್ಟೇ ಮಾಡ್ತಾ ಇದ್ದಾರೆ. ಸುಮ್ಮನೆ ಡ್ರೈ ಆಗಿ ನಾವು ಇವತ್ತೊಂದು ಪಾಡ್ಕಾಸ್ಟ್ ಮಾಡಿದ್ವಿ, 3 ದಿನಗಳ ಕಾರ್ಯಾಗಾರ ಆಗಿತ್ತು, ಈ ಥರ ಸುದ್ದಿ ಹೇಳಲಿಕ್ಕೆ ನನಗೆ ಇಷ್ಟವೇ ಇಲ್ಲ. ಅದಕ್ಕೆ ಒಂದು ಕಲರ್ ಬರಬೇಕು, ಎಮೋಷನ್ ಬರಬೇಕು, ಕನ್ವೆ ಮಾಡಬೇಕು, ಅಲ್ಲೊಂದು ರಿಯಾಕ್ಷನ್ ಬರಬೇಕು. ಈ ಥರ ನಾನು ಆಸೆ ಪಡೋದು ಕೆಲಸ ಮಾಡೋಕ್ಕೆ. ಇದು ನನ್ನ ಒಂದು ಕ್ಷೇತ್ರ. ನಾನು ಹೊಸ ಕ್ಷೇತ್ರಕ್ಕೆ ಹೋಗ್ಬೋದು. ಒಂದು ವಾರ್ಡನ್ ಆಗಬೇಕು ಅನ್ನೋ ಆಸೆ ಇತ್ತು, ಟೀಚರ್ ಆಗಬೇಕು ಅನ್ನೋ ಇನ್ನೊಂದು ಆಸೆ ಬಂದಿದೆ. ವಾರ್ಡನ್ ಪ್ಲಸ್ ಟೀಚರ್ ಪ್ಲಸ್ ಮೀಡಿಯಾ ಆದ ಹೇಗೆ ಫುಲ್ ಪ್ಯಾಕೇಜ್. 3 ಕ್ಷೇತ್ರ ಕೈಯಾಡ್ಸೋಕ್ಕಾಗಲ್ಲ, ಆಸೆ ಬರ್ಬೋದಲ್ಲ. ನಾನು ನಾಳೆ ಪ್ರಧಾನಿ ಆದರೆ ಅಂತ ಹೇಳಿದ್ರೆ ಪ್ರಧಾನಿ ಆಸೆ ಇಲ್ಲ, ಅಷ್ಟು ಕೆಪಾಸಿಟಿ ಇಲ್ಲ ಅನ್ಸೋದು. ಒಂದು ನಾರ್ಮಲಿ ಅನ್ಸೋದು, ನರೇಂದ್ರ ಮೋದಿ ನನ್ನ ಕಣ್ಣ ಮುಂದೆ ಬಂದು ನಿಂತಾರೆ ಅಂತ ನಾನು ಏನು ಮಾಡುವುದು ಅಂತ ಕ್ವಶನ್. ಅಂದರೆ ಏನು ಕೇಳಲಿ ಅವ್ರ ಹತ್ರ ಅಂತ. ನಾನು ಅವ್ರು ನೋಡ್ರೆ ಫುಲ್ ತೃಪ್ತಿ ಇದೆ, ನಾನೇನು ಕೇಳಬೇಕು ಅಂತಲೇ ಇಲ್ಲ ಅವ್ರ ಹತ್ರ. ನೀವು ಬಂದರೆ ನಮಸ್ಕಾರ ಅಷ್ಟೇ, ಏನೂ ಇಲ್ಲ, ಕೇಳೋಕ್ಕಾಗಲ್ಲ. ಅಷ್ಟು ದೊಡ್ಡ ಆಸೆ ಇಲ್ಲ. ಒಂದು ಶಿಕ್ಷಕ ಆಗಬೇಕು ಅನ್ನೋ ಆಸೆ ಇದೆ. ಅದನ್ನು ನೀವು ನನಗೆ ಮತ್ತೆ ತೋರಿಸ್ಕೊಟ್ಟಿದ್ದೀರಿ. ಫಸ್ಟ್ ದಿವಸ ಭಯದಿಂದ ಶುರುವಾಗಿರೋ ವಿಷಯ 2ನೇ ದಿವಸಕ್ಕೆ ಶಿಕ್ಷಕ ಆಗೋ ಆಸೆಗೆ ಬಂದು ಒಂದು ಒಳ್ಳೆ ನಿದ್ದೆ ಮಾಡಿ ಬಂದಿದ್ದೀನಿ. ನಿದ್ದೆ ಮಾಡಿದ್ದು ಒಂದು 4 ಗಂಟೆ, 12 ಗಂಟೆ ಮನೆ ಹೋಗಿದ್ದು, 4-5 ಗಂಟೆಗೆದ್ದು ಬಂದಿದ್ದೀನಿ. ಅದ್ರ ಸ್ಟ್ರೈನ್ ಫೀಲ್ ಆಗಿಲ್ಲ, ಖುಷಿಯಾಗಿದ್ದೇನೆ. ಈ ಖುಷಿ ಕೊಟ್ಟಿದ್ದಕ್ಕೆ ಒಂದು ಬೆಲೆ ಇಲ್ಲ. ನಿಮಗೂ ಪ್ರಾಯಶಃ ಹಾಗೆ ಇರ್ಬೋದು. ಅದನ್ನು ಮುಂದುವರಿಸ್ಬೇಕು, ಆ ಲೆಗಸಿಯನ್ನು ನಾವು ಮುಂದುವರಿಸ್ಬೇಕು, ಹಂಚುವ ಲೆಗಸಿಯನ್ನು ಮುಂದುವರಿಸ್ಬೇಕು. ಮನೆಯಲ್ಲಿ ಹಂಚಿ, ಶಾಲೆಯಲ್ಲಿ ಹಂಚಿ, ಸೊಸೈಟಿಯಲ್ಲಿ ಹಂಚಿ. ದುಡ್ಡೇ ಹಂಚೋದಲ್ಲ, ಎಮೋಷನನ್ನು ಹಂಚಿ ಮುಂದುವರಿಸಿ ಆ ಲೆಗಸಿಯನ್ನು. ನಾನು ಆಸೆ ಪಡೋದೇನು ಅಂದರೆ, ನಾನು ಹೀಗೆ ಮಾಡೋದ್ರಿಂದ ಎಲ್ಲೋ ಫಾರ್ಚುನೇಟ್ಲಿ ನನ್ನ ಒಬ್ಬ ಮಗ ಇರೋದು ನೋಡಿ 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 ಆದರೆ ನನ್ನ ಅಪ್ಪನಂತ ಆಗಬೇಕು ಅನ್ನೋ ಆಸೆ ಪಟ್ಟರೆ ಅವತ್ತಿಗೆ ನಂದು ಸಾರ್ಥಕ ಕ್ಷಣ ಅಷ್ಟೇ. ತುಂಬ ಥ್ಯಾಂಕ್ ಯು, ಚೆನ್ನಾಗಿ ಮಾತಾಡಿದ್ರಿ. ಪಾಡ್ಕಾಸ್ಟ್ನಲ್ಲಿ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ. ಎಲ್ಲರ ರೆಪ್ರೆಸೆಂಟೇಟಿವ್ ಆಗಿ ನೀವು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಿ. ನಿಮ್ಮ ಮೂಲಕ ಅವರಿಗೂ ಥ್ಯಾಂಕ್ ಯು. ಲೇಟ್ ಮಾಡಿದ್ದೀವಿ, ಬೇಜಾರು ಮಾಡ್ಕೋಬೇಡಿ. ಲೇಟ್ ಮಾಡಿದ್ದೀವಿ ನೆಪ ಮಾಡಿಕೊಂಡು ನಾಳೆ ಸ್ಕೂಲಿಗೆ ಲೇಟಾಗಿ ಹೋಗ್ಬೇಡಿ, ಕರೆಕ್ಟ್ ಟೈಮಿಗೆ ಹೋಗಿ. ಮೋಸ್ಟ್ಲಿ ನಾಳೆ ನಿಮಗೆ ಮಾತಾಡೋ ಅವಕಾಶ ಸಿಗ್ಬೋದು. ಇವತ್ತೇ ಕಮ್ಯುನಿಕೇಷನ್ ಆಗುತ್ತೆ, ನಾಳೆ ಇಲ್ಲದೆ ನಾಡಿದ್ದಾಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.